ಘರ್ಮಂ ನಿರ್ಮೂಲಯೇತ್ತಸ್ಯ ಛತ್ರಛಾಯಾ ವಿರೋಧಿನಂ. ಯಾವಾಗ ಪದ ಸಾರ್ಥಕವಾಗುತ್ತೆ, ಆ ಪದದಿಂದ ತಿಳಿದು ಬರುವಂತಹ ಅರ್ಥ ಅದು ಅಲ್ಲಿ ಅನ್ವಯ ಆಗುತ್ತೆ, ಆ ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ ಅಂತಾದರೆ ಆ ಪದ ಎಂಬತಕ್ಕಂಥದ್ದು ಸಾರ್ಥಕವಾಗುತ್ತೆ. ಈಗ ಬ್ರಹ್ಮನಲ್ಲಿ ನಿರ್ಗುಣ ಎಂಬತಕ್ಕಂತಹ ಪದ ಅದು ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತಾ ಇದೆ ಅಂತಾದರೆ ಆ ಪದಕ್ಕೆ ಸಾರ್ಥಕ್ಯವನ್ನು ಹೇಳಬಹುದು. ಒಂದು ವೇಳೆ ಆ ನಿರ್ಗುಣ ಎಂಬತಕ್ಕಂತಹ ಪದ ಭಗವಂತನಲ್ಲಿ ನಿರ್ಗುಣತ್ವವನ್ನು ಹೇಳಲಿಲ್ಲ ಅಂತಾದರೆ ಆ ನಿರ್ಗುಣ ಎಂಬತಕ್ಕಂಥ ಪದ ಅದು ಸಾರ್ಥಕ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ನಹಿ ಛತ್ರಿಪದಂ ರಾಜಭೃತ್ಯೇ ಛತ್ರಂ ಅನಾದದತ್ ಘರ್ಮಂ ನಿರ್ಮೂಲಯೇತ್. ಛತ್ರಿ ಅಂತಿದೆ. ಆ ಛತ್ರಿ ಎಂಬತಕ್ಕಂತಹ ಶಬ್ದದಿಂದ ವಾಚ್ಯವಾಗಿರ್ತಕ್ಕಂಥದ್ದು ಛತ್ರಿ. ಛತ್ರಿಪದಂ ಅದು ಯಾವಾಗ ಅದು ಛತ್ರಿ ಅಂತ ಅನ್ನಿಸ್ಕೊಳ್ಳುತ್ತೆ? ಛತ್ರ ಅಂದರೆ ನೆರಳನ್ನು ಕೊಡಬೇಕು. ನೆರಳನ್ನು ಉಂಟು ಮಾಡ್ತಾ ಇದೆ ಅಂತಾದರೆ ಯಾರು ಛತ್ರಿಯನ್ನು ಹಿಡ್ಕೊಂಡಿದ್ದಾನೋ ಅವನಿಗೆ ಅದು ನೆರಳನ್ನು ಉಂಟು ಮಾಡ್ತಾ ಇದೆ ಅಂತಾದರೆ ಆವಾಗ ಅದು ಸಾರ್ಥಕ ಅಂತ ಆಗುತ್ತೆ. ಒಂದು ವೇಳೆ ಅದು ಛತ್ರಛಾಯಾ ವಿರೋಧಿನಂ ಅಂತ, ಒಂದು ವೇಳೆ ಅದು ಛತ್ರದ ಛಾಯಾ ವಿರೋಧಿ, ನೆರಳಿಗೆ ವಿರೋಧಿ ಆದದ್ದು ಯಾವುದು? ಬಿಸಿಲು. ಬಿಸಿಲನ್ನು ಅದು ನಿರ್ಮೂಲ ಮಾಡಲಿಲ್ಲ ಅಂತಾದರೆ ಆ ಛತ್ರಿ ಎಂಬತಕ್ಕಂಥದ್ದು ಸಾರ್ಥಕ ಆಗುತ್ತೇನು? ಛತ್ರಿ ಎಂಬತಕ್ಕಂಥ ಪದದಿಂದ ವಾಚ್ಯವಾದಂಥ ಛತ್ರಿ ಸಾರ್ಥಕ ಆಗೋದು ಯಾವಾಗ? ಬಿಸಿಲನ್ನು ಅಥವಾ ಮಳೆಯನ್ನು ಅದು ದೂರ ಮಾಡಿದ್ರೆ. ಒಂದು ವೇಳೆ ಛತ್ರಿ ಹಿಡ್ಕೊಂಡಿದ್ರೂ ಕೂಡ ಬಿಸಿಲೋ ಮಳೆ ದೂರ ಆಗಲಿಲ್ಲ ಅಂತಾದರೆ ಅದು ಛತ್ರಿ ಅಂತ ಆ ಪದ ಸಾರ್ಥಕ ಆಗುತ್ತಾ? ಇಲ್ಲ. ಹಾಗೆಯೇ ಈ ನಿರ್ಗುಣ ಎಂಬತಕ್ಕಂಥ ಪದ ಭಗವಂತನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅಂತಾದರೆ ಆವಾಗ ಆ ಪದ ಸಾರ್ಥಕ ಆಗುತ್ತೆ. ಆದರೆ ನಿರ್ಗುಣ ಅಂತ ಹೇಳೋದು, ಆದರೆ ನಿರ್ಗುಣತ್ವ ಎಂಬತಕ್ಕಂಥ ಧರ್ಮದಿಂದಲೇ ಭಗವಂತನಲ್ಲಿ ಸಗುಣತ್ವವನ್ನು ಹೇಳೋದು, ಆವಾಗ ಆ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಅದು ಸಾರ್ಥಕ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ರಾಜಭೃತ್ಯೆ, ರಾಜಸೇವಕನಲ್ಲಿ ಛತ್ರಂ ಅಂದರೆ ನೆರಳು ಅಂತ ಅರ್ಥ. ಛತ್ರಂ ಅನಾದದತ್, ನೆರಳನ್ನು ಉಂಟು ಮಾಡದೇ ಇರುವಂತಹ ಛತ್ರಿಪದಂ, ಛತ್ರಿ ಎಂಬತಕ್ಕಂಥ ಶಬ್ದದಿಂದ ವಾಚ್ಯವಾಗಿರ್ತಕ್ಕಂತಹ ಛತ್ರಿಯು, ಕೊಡೆಯು, ತಸ್ಯ ಆ ರಾಜಸೇವಕನ ಛತ್ರಛಾಯಾ ವಿರೋಧಿನಂ, ಛತ್ರಿಯ ನೆರಳಿಗೆ ವಿರೋಧಿಯಾಗಿರ್ತಕ್ಕಂಥ ಬಿಸಿಲನ್ನು, ಘರ್ಮಂ ಬಿಸಿಲನ್ನು, ನಹಿ ನಿರ್ಮೂಲಯೇತ್ ನಾಶ ಮಾಡುವುದಿಲ್ಲ, ಆವಾಗ ಆ ಛತ್ರಿ ಎಂಬತಕ್ಕಂಥದ್ದು ಸಾರ್ಥಕ ಆಗೋದಿಲ್ಲ ಅಂತ. ರಾಜಭೃತ್ಯೆ, ರಾಜಸೇವಕನಲ್ಲಿ ಛತ್ರಂ ಛತ್ರಿಯನ್ನು ಅಂದರೆ ನೆರಳನ್ನು, ಅನಾದದತ್ ಉಂಟು ಮಾಡದೇ ಇರತಕ್ಕಂತಹ ಛತ್ರಪದಂ, ಛತ್ರಿ ಎಂಬತಕ್ಕಂತಹ ಪದದಿಂದ ವಾಚ್ಯವಾಗಿರ್ತಕ್ಕಂತಹ ನೆರಳು, ಛತ್ರಿ ಎಂಬತಕ್ಕಂಥದ್ದು, ಛತ್ರ ಎಂಬ ಶಬ್ದದಿಂದ ವಾಚ್ಯವಾದ ಛತ್ರಿಯು, ತಸ್ಯ ಆ ರಾಜಸೇವಕನ ಛತ್ರಛಾಯಾ ವಿರೋಧಿನ ನೆರಳಿನಿಗೆ ವಿರೋಧಿಯಾಗಿರ್ತಕ್ಕಂಥ ಘರ್ಮಂ ಬಿಸಿಲನ್ನು, ನಹಿ ನಿರ್ಮೂಲಯೇತ್ ನಾಶ ಮಾಡುವುದಿಲ್ಲ ಅಂದರೆ ಸಾರ್ಥಕ ಆಗೋದಿಲ್ಲ. ತತ್ರ ಲೌಕಿಕ ದೃಷ್ಟಾಂತ ಮಾಹ ನಹೀತಿ, ಆ ವಿಷಯದಲ್ಲಿ ಲೌಕಿಕ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಛತ್ರಿಪದಂ ರಾಜಭೃತ್ಯೆ ಸ್ವಾರ್ಥಭೂತಂ ಛತ್ರಂ ಅನಾದಧತ್ ಛತ್ರಛಾಯಾಂ ಅಕುರ್ವತ್ ಇತ್ಯರ್ಥ ಅಂತ. ಛತ್ರಿ ಎಂಬತಕ್ಕಂತಹ ಪದ ಇದೆಯಲ್ಲ, ಪದ ಅಂದರೆ ಪದದಿಂದ ಹೇಳಲ್ಪಟ್ಟಂತಹ ವಸ್ತು ಅಂದರೆ ಛತ್ರಿ, ಅದು ರಾಜಸೇವಕನಲ್ಲಿ ಸ್ವಾರ್ಥಭೂತಂ ಛತ್ರಂ, ಛತ್ರಿ ಎಂಬತಕ್ಕಂಥ ಶಬ್ದದಿಂದ ಹೇಳಲ್ಪಡ್ತಕ್ಕಂತಹ ಅರ್ಥ ಛತ್ರ. ಆ ಛತ್ರಿ ಎಂಬ ಅದರ ಅರ್ಥ ಯಾವುದು? ನೆರಳನ್ನು ಉಂಟು ಮಾಡ್ತಕ್ಕಂಥದ್ದು. ಆದರೆ ಛತ್ರಛಾಯಾಂ ಅಕುರ್ವತ್, ಅದು ನೆರಳನ್ನು ಉಂಟು ಮಾಡಲಿಲ್ಲ ಅಂತಾದರೆ ತಸ್ಯ ರಾಜಭೃತ್ಯಸ್ಯ ಛತ್ರಛಾಯಾ ವಿರೋಧಿನಂ ಘರ್ಮಂ, ಆ ರಾಜಸೇವಕನಿಗೆ
ಛತ್ರದ ಛಾಯಾಕ್ಕೆ ವಿರೋಧಿಯಾಗಿರ್ತಕ್ಕಂಥ ಬಿಸಿಲು, ಅದನ್ನು ನಹಿ ನಿರ್ಮೂಲಯೇತ್, ನಿರ್ಮೂಲ ಮಾಡಲಿಲ್ಲ ಅಂತಾದರೆ. ಏವಂ ಲಕ್ಷಣಯ ಪ್ರಯುಕ್ತ ನಿರ್ಗುಣಶ್ರುತಿರಪಿ ನಿರ್ಧರ್ಮಕತೆಯ ಅಂಗೀಕೃತೆ ಬ್ರಹ್ಮಣಿ ನಿರ್ಗುಣತ್ವರೂಪಂ ಧರ್ಮಂ ಅಸಮರ್ಪಯಂತಿ ಸ್ವಾರ್ಥವಿರೋಧ್ಯಪಿ ಸಗುಣತ್ವಂ ನ ಬಾಧೇತ ಇತಿ ಭಾವಃ. ಅದರಿಂದ ಭಗವಂತನಲ್ಲಿ ನಿರ್ಗುಣ ಶಬ್ದ ಪ್ರಯೋಗ ಮಾಡಿದ್ದಾರೆ. ನಿರ್ಗುಣವನ್ನು ಲಕ್ಷಣಯ ಹೇಳಿದ್ದು, ಲಕ್ಷಣಯ ಭಗವಂತನಲ್ಲಿ ನಿರ್ಗುಣ ಶಬ್ದವನ್ನು ಹೇಳಿದ್ದು. ಯಾಕೆ ಲಕ್ಷಣಯ? ಭಗವಂತನನ್ನು ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಲಕ್ಷಣಯ ಹೇಳಿದ್ದಾರೆ ಅಂತ ಹೇಳಬೇಕು. ಅವ್ರ ಮತ ಪ್ರಕಾರ ಭಗವಂತ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಯಾವ ಶಬ್ದದಿಂದಲೂ ಪ್ರತಿಪಾದ್ಯನಲ್ಲ. ಅಂದರೆ ಯಾವ ಶಬ್ದದಿಂದಲೂ ಭಗವಂತನನ್ನು ಹೇಳಲಿಕ್ಕೆ ಬರೋದಿಲ್ಲ, ಲಕ್ಷಣಯ ಹೇಳಬೇಕು. ಅದರಿಂದ ಲಕ್ಷಣಯ ಪ್ರಯುಕ್ತ ಭಗವಂತನಲ್ಲಿ ನಿರ್ಗುಣ ಎಂಬತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದು ಶಕ್ತಿವೃತ್ತಿಯ ಅರ್ಥವನ್ನು ಪ್ರತಿಪಾದನೆ ಮಾಡೋದಿಲ್ಲ, ಲಕ್ಷಣ ವೃತ್ತಿಯ ಅರ್ಥವನ್ನು ಹೇಳಬೇಕು. ಅಂತಹ ನಿರ್ಗುಣಶ್ರುತಿ ಎಂಬತಕ್ಕಂಥದ್ದು ನಿರ್ಧರ್ಮಕತೆಯ ಅಂಗೀಕೃತೆ ಬ್ರಹ್ಮಣಿ. ಅವರು ಬ್ರಹ್ಮನನ್ನೇನು ಒಪ್ಪಿದ್ದಾರೆ? ಧರ್ಮರಹಿತ ಅಂತ ಒಪ್ಪಿದ್ದಾರೆ. ಧರ್ಮರಹಿತ ಎಂಬುದಾಗಿ ಒಪ್ಪಿರ್ತಕ್ಕಂತಹ ಬ್ರಹ್ಮನಲ್ಲಿ ನಿರ್ಗುಣತ್ವ ರೂಪಂ ಧರ್ಮಂ ಅಸಮರ್ಪಯಂತಿ, ನಿರ್ಗುಣತ್ವ ಎಂಬತಕ್ಕಂಥ ಅರ್ಥವನ್ನು ಅದು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ಸ್ವಾರ್ಥ ವಿರೋಧ್ಯಪಿ ಸಗುಣತ್ವಂ ನ ಬಾಧೇತ. ಅದರಿಂದ ಅದು ನಿರ್ಗುಣ ಎಂಬತಕ್ಕಂಥದ್ದು ಸ್ವಾರ್ಥ, ನಿರ್ಗುಣ ಎಂಬತಕ್ಕಂಥದ್ದಕ್ಕೆ ವಿರೋಧಿ ಆಯಿತು. ಯಾಕೆ? ನಿರ್ಗುಣತ್ವ ಧರ್ಮವನ್ನು ಹೇಳ್ತಾ ಇದೆ ಅಂತ. ಆದ್ದರಿಂದ ಅದು ಸ್ವಾರ್ಥಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು, ಸಗುಣತ್ವವನ್ನು ಬಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿರುವಂಥ ಅನುಮಾನಕ್ಕೆ ಅದು ಬಾಧಕ ಆಗೋದಿಲ್ಲ. ನಹೀಯಂ ಪೂತನಾವಾಣಿ ಯಾ ಶಬ್ದೇನೈವ ಭೀಷಯೇ. ಅಪಹಾಸ್ಯ ಮಾಡ್ತಾರೆ. ನಿರ್ಗುಣ ಅಂತ ಹೇಳಿದ್ದಾರೆ ಅಂತಂದರೆ ಇದೇನು ಪೂತನ ವಾಕ್ಯ ಅಲ್ಲ. ಪೂತನ ಘರ್ಜನೆ ಮಾಡಿದ್ರೆ ಎಲ್ಲರೂ ಭಯಪಡ್ತಿದ್ರು. ಹಾಗೆ ನಿರ್ಗುಣ ಅಂತ ಹೇಳಿದ್ದಾರೆ ಎಂದ ಮಾತ್ರಕ್ಕೆ ಭಗವಂತನಲ್ಲಿ ಯಾವ ಗುಣ ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದು ಅರ್ಥವನ್ನು ಪ್ರತಿಪಾದನೆ ಮಾಡುವ ಮೂಲಕ ಆ ತತ್ವವನ್ನು ಅದು ನಿರೂಪಣೆ ಸಮರ್ಥನೆ ಮಾಡಬೇಕು. ಹಾಗಾದರೆ ನಿರ್ಗುಣ ಅನ್ನೋದಕ್ಕೆ ಗುಣರಹಿತ, ನಿರ್ಗುಣ ಅಂದರೆ ನಿರ್ಗುಣತ್ವ ಅಂತ ಇದೆ. ಆ ನಿರ್ಗುಣತ್ವ ಎಂಬತಕ್ಕಂತಹ ಶಬ್ದದಿಂದ ತಿಳಿದು ಬರುವಂಥ ಅರ್ಥವೇ ನಿರ್ಗುಣ ಎಂಬತಕ್ಕಂಥ ಅರ್ಥಕ್ಕೆ ವಿರೋಧಿಯಾಗಿರೋದ್ರಿಂದ ಕೇವಲ ನಿರ್ಗುಣ ಅಂತ ಶಬ್ದ ಹೇಳಿದ್ದಾರೆ ಎಂದ ಮಾತ್ರಕ್ಕೆ ಇದು ಶಬ್ದೇನೈವ ನಹಿ ಭೀಷಯೇತ್, ಇದು ಭಯಪಡಿಸೋದಿಲ್ಲ. ಭಗವಂತ ಗುಣರಹಿತನಾಗಿದ್ದಾನೆ ಎಂಬತಕ್ಕಂಥದ್ದನ್ನು ಅದು ಶಬ್ದ ಪೂತನ ಶಬ್ದದಂತೆ. ಪೂತನ ರಾಕ್ಷಸಿ, ಇದು ಪೂತನ ಅಂತಂದರೆ ಅವಳು ರಾಕ್ಷಸಿ, ಅವಳ ಧ್ವನಿ ಭಯ. ಹಾಗೆ ಇದು ಪೂತನ ಅಂತ ಸ್ತ್ರೀ ಹೇಳಿದ್ದು. ಯಾಕೆ? ಶ್ರುತಿ. ಇದು ಏನಾದರೂ ಭಯಪಡಿಸುತ್ತಾ ಅಂತಂದರೆ ಇದು ಕೇವಲ ಧ್ವನಿಯಿಂದ ಭಯಪಡಿಸೋದಿಲ್ಲ, ಅದು ಅರ್ಥದ ಮೂಲಕವೇ ಅದು ಪ್ರತಿಪಾದನೆ ಮಾಡಬೇಕು. ನಿರ್ಗುಣ ಎಂಬತಕ್ಕಂತಹ ಈ ಶಬ್ದ ಅದು ನಿರ್ಗುಣತ್ವ ಅರ್ಥವನ್ನು ಹೇಳುತ್ತು ಅಂತಂದರೆ ಭಗವಂತನಲ್ಲಿ ನಿರ್ಗುಣತ್ವವನ್ನು ಹೇಳೋದಿಲ್ಲ, ಅಂದರೆ ನಿರ್ಗುಣತ್ವ ಸಿದ್ಧ ಆಗೋದಿಲ್ಲ. ಯಾಕೆ? ನಿರ್ಗುಣತ್ವ ಧರ್ಮವೇ ಬಂದಿದ್ದರಿಂದ ನಿರ್ಗುಣ ಅಂತ ಆಗೋದಿಲ್ಲ. ಯಾವ ಶ್ರುತಿಯು ಶಬ್ದೇನೈವ ಶಬ್ದದಿಂದಲೇ ಭೀಷಯೇತ್ ಭಯವನ್ನುಂಟು ಮಾಡ್ತಾ ಇದೆಯೋ ಸಾ ಅಂತಹ ಪೂತನಾವಾಣಿ ಪೂತನೆಯ ಧ್ವನಿಯು ಇಯಂ ಈ ವೇದವಾಕ್ಯವು ನಹಿ ಅಲ್ಲವೇ ಅಲ್ಲ. ಯಾವನ್ ಧ್ವನಿಯು ಶಬ್ದೇನೈವ ಶಬ್ದದಿಂದಲೇ ಭೀಷಯೇತ್ ಭಯವನ್ನುಂಟು ಮಾಡ್ತಾ ಇದೆಯೋ ಸಾ ಅಂತಹ ಪೂತನಾ ವಾಣಿ ಪೂತನಾ ಧ್ವನಿಯು ಇಯಂ ಈ ಶ್ರುತಿಯು ನಹಿ ಅಲ್ಲ. ಸಗುಣತ್ವ ವಿರೋಧಿಭೂತ ನಿರ್ಗುಣತ್ವ ಅಪ್ರತಿಪಾದನೇತು ನಿರ್ಗುಣ ಇತಿ ಶಬ್ದಮಾತ್ರಾತ್ ನ ಮಮ ಭೀಹಿ ಇತ್ಯಾಹ. ಸಗುಣತ್ವ ವಿರೋಧಿಯಾಗಿರ್ತಕ್ಕಂಥ ನಿರ್ಗುಣತ್ವವನ್ನು ನಿರ್ಗುಣ ಎಂಬತಕ್ಕಂಥ ಶ್ರುತಿ ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ, ಸಗುಣತ್ವ ವಿರೋಧಿ ಯಾವುದಿರ್ತವೆ? ನಿರ್ಗುಣತ್ವ. ನಿರ್ಗುಣತ್ವವನ್ನು ಅಪ್ರತಿಪಾದನೆ, ನಿರ್ಗುಣ ಎಂಬತಕ್ಕಂಥ ಶ್ರುತಿ ನಿರ್ಗುಣತ್ವವನ್ನು ಹೇಳಲಿಲ್ಲ ಅಂತಾದರೆ ನಿರ್ಗುಣ ಇತಿ ಶಬ್ದ ಮಾತ್ರ, ಕೇವಲ ನಿರ್ಗುಣ ಅಂತ ಶ್ರುತಿ ಹೇಳಿದೆ ಎಂದ ಮಾತ್ರಕ್ಕೆ ಮಮ ನ ಭೀಹಿ ನನಗೇನು ಭಯ ಇಲ್ಲ ಅಂತ. ಅಂದರೆ ನಿರ್ಗುಣ ಅಂತ ಹೇಳಿದೆ ಎಂದ ಮಾತ್ರಕ್ಕೆ ಸಗುಣ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾ ಶಬ್ದೇನೈವ ಮೃತಿಕಾಲೀನ ಆರ್ತಸ್ವರೇಣೈವ ಭೀಷಯತ್. ಯಾವ ಪೂತನೆ ಕೃಷ್ಣ ಪರಮಾತ್ಮನ ಆ ಒಂದು ಸ್ತನ್ಯಪಾನ ಮಾಡುವ ನೆಪದಿಂದ ಅವಳ ಪ್ರಾಣವನ್ನೇ ಹೀರಿದನೋ ಆಗ ಅವಳು ಭಯಂಕರವಾದಂತಹ
ಘರ್ಜನೆಯನ್ನು ಮಾಡಿದ್ದಾಳೆ. ಅದರಿಂದ ಮೃತಿಕಾಲೀನ ಆರ್ತಸ್ವರೇಣ ಇವ, ಸಾಯುವಂಥ ಕಾಲದಲ್ಲಿ ಅವಳು ದುಃಖಗೊಂಡು ಏನು ಧ್ವನಿಯನ್ನು ಮಾಡಿದ್ದಾಳೆ, ಆ ಧ್ವನಿಯಿಂದ ಭೀಷಯೇತ್ ಸಾ ಪೂತನಾ ಇಯಂ ವಾಣಿ ನಹಿ ಅಂತ. ಈ ವಾಣಿ ಎಂಬತಕ್ಕಂಥದ್ದು ಆ ಪೂತನೆಯಂತೆ ಅಲ್ಲ, ಅದರಿಂದ ಯಾವುದು ವೇದವಾಕ್ಯ ಎಂಬತಕ್ಕಂಥದ್ದು. ಅದು ಕೇವಲ ನಿರ್ಗುಣ ಅಂತ ಹೇಳಿದ ಮಾತ್ರಕ್ಕೆ ಭಗವಂತನಲ್ಲಿ ಸಗುಣತ್ವಕ್ಕೆ ಅದು ಭಯವನ್ನು ಉಂಟು ಮಾಡೋದಿಲ್ಲ, ಸಗುಣತ್ವ ಸಿದ್ಧವೇ ಆಗುತ್ತೆ. ಅಥೋ ನಿಷ್ಕಾರಣಂ ಬ್ರಹ್ಮ ಧರ್ಮಾನೇತಾನ್ ಮನೋರಮಾನ್ ನಿಷೇಧತೋ ಗತಿಸ್ಸಾ ಸ್ಯಾತ್ ಯಾ ಧರ್ಮೈರ್ನೈವ ಸಾಧ್ಯತೆ. ಅದರಿಂದ ಸುಂದರವಾಗಿರ್ತಕ್ಕಂತಹ ಭಗವಂತನಲ್ಲಿರತಕ್ಕಂತಹ ಧರ್ಮಗಳು, ಭಗವಂತನಲ್ಲಿರತಕ್ಕಂತಹ ಗುಣಗಳೆಲ್ಲವೂ ಕೂಡ ಅನಂತ ಕಲ್ಯಾಣ ಗುಣಗಳು ಅಂತ ಹೇಳ್ತೇವೆ. ಭಗವಂತನಲ್ಲಿ ದೋಷವೇ ಇಲ್ಲ, ಅದರಿಂದ ಅದು ಆ ಗುಣಗಳೆಲ್ಲವೂ ಕೂಡ ಮನೋರಮ ಅಂತ ಅಷ್ಟು ಶುದ್ಧವಾಗಿರ್ತಕ್ಕಂತಹ ಪರಮಾತ್ಮನ ಗುಣಗಳನ್ನು ಯಾವುದು ನಿರ್ಗುಣ ಎಂಬತಕ್ಕಂಥ ಶ್ರುತಿ ನಿಷೇಧ ಮಾಡುತ್ತೆ. ನಿಷೇಧ ಮಾಡ್ತಾ ಇದೆ ಅಂತ ನೀನು ಅರ್ಥವನ್ನು ಹೇಳ್ತಾ ಇದ್ದೀಯಾ? ಅದಕ್ಕೆ ಹೇಳ್ತಾರೆ, ಈ ರೀತಿಯಲ್ಲಿ ಭಗವಂತನಲ್ಲಿ ಕಲ್ಯಾಣಮಯವಾಗಿರ್ತಕ್ಕಂತಹ ಗುಣಗಳನ್ನು ನಿಷೇಧ ಮಾಡ್ತೀಯ ಅಂತಂದರೆ ಧರ್ಮೈಹಿ ನೈವ ಸಾಧ್ಯತೆ ಅಂತ. ನಿನಗೆ ಈ ರೀತಿಯಲ್ಲಿ ಪ್ರತಿಪಾದನೆ ಮಾಡೋದರಿಂದ ಒಳ್ಳೆಯ ಗತಿ ಎಂಬತಕ್ಕಂಥದ್ದಾಗೋದಿಲ್ಲ. ಗತಿ ನೈವ ಸಾಧ್ಯತೆ, ನಿಮಗೆ ಸದ್ಗತಿ ಎಂಬತಕ್ಕಂಥದ್ದು ಆಗೋದಿಲ್ಲ. ಮತ್ತೇನಾಗುತ್ತೆ? ಸಾ ದುರ್ಗತಿ ಧರ್ಮೈ ನೀನು ನೈವ ಸಾಧ್ಯತೆ. ಪುಣ್ಯದಿಂದ ಅಂತಹ ಯಾರು ಭಗವಂತನಲ್ಲಿ ಗುಣಗಳನ್ನು, ಕಲ್ಯಾಣಮಯವಾಗಿರ್ತಕ್ಕಂತಹ ಗುಣಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೋ ಅವರಿಗೇನು ಗತಿಯಾಗುತ್ತೋ ಅಂತಹ ಗತಿ ಎಂಬತಕ್ಕಂಥದ್ದು ಭಗವಂತನಲ್ಲಿ ನೀನು ಗುಣಗಳಿಲ್ಲ ಅಂತ ಹೇಳ್ತಾ ಇದೆಯಾ. ಆ ನಿರ್ಗುಣ ಎಂಬುದಾಗಿ ಹೇಳ್ತಕ್ಕಂಥ ನಿನಗೆ ಆ ಉತ್ತಮವಾಗಿರ್ತಕ್ಕಂಥ ಗತಿ ಎಂಬತಕ್ಕಂಥದ್ದು ಆಗೋದಿಲ್ಲ. ಅರ್ಥಾತ್ ನಿನಗೆ ಭಗವಂತನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡಿದ್ದರಿಂದಾಗಿ ಅಂಧಂತಮಸ್ವರೂಪವಾಗಿರ್ತಕ್ಕಂತಹ ದುರ್ಗತಿ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ. ಅತಃ ನಿರ್ಗುಣತ್ವ ಶ್ರುತಿಯು ನಿರ್ಗುಣ ಎಂಬತಕ್ಕಂತಹ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಯಾಕೆ? ನಿರ್ಗುಣತ್ವ ಎಂಬತಕ್ಕಂಥ ಧರ್ಮದಿಂದಲೇ ವಿರೋಧ ಬರುತ್ತೆ. ಆದ್ದರಿಂದ ಪರಮಾತ್ಮ ಸರ್ವಥಾ ಗುಣರಹಿತ ಎಂಬತಕ್ಕಂತಹ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ನಿಷ್ಕಾರಣಂ, ಕಾರಣ ಇಲ್ಲದೇನೆ ಮನೋರಮಾನ್, ಕಲ್ಯಾಣಮಯವಾಗಿರ್ತಕ್ಕಂತಹ ಏತಾನ್, ಶ್ರುತಿಯಲ್ಲಿ ಹೇಳಿರುವಂತಹ ಬ್ರಹ್ಮಧರ್ಮಾನ್, ಭಗವಂತನ ಜ್ಞಾನಾನಂದಾದಿ ಗುಣಗಳನ್ನು ನಿಷೇಧತಃ, ನಿರಾಕರಣೆ ಮಾಡತಕ್ಕಂತಹ ನಿನಗೆ ಯಾವ ಗತಿಯು ಧರ್ಮೈಹಿ, ಸದ್ಗುಣಗಳಿಂದ ಧರ್ಮಗಳಿಂದ ನೈವ ಸಾಧ್ಯತೆ, ಸಾಧಿಸಲ್ಪಡುವುದಿಲ್ಲವೋ ಸ ಅಂತಹ ಅಂಧಂತಮೋರೂಪವಾಗಿರ್ತಕ್ಕಂತಹ ಗತಿಯೂ ಸ್ಯಾತ್, ಆಗುತ್ತದೆ. ಅತಃ ನಿರ್ಗುಣತ್ವ ಶ್ರುತಿ ಎಂಬತಕ್ಕಂಥದ್ದು ತನ್ನ ಅರ್ಥವಾದ ಭಗವಂತನು ನಿರ್ಗುಣ ಎಂಬತಕ್ಕಂಥ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ನಿಷ್ಕಾರಣಂ, ಕಾರಣ ಇಲ್ಲದೇನೆ ಮನೋರಮಾಂ, ಮಂಗಳಕರವಾಗಿರ್ತಕ್ಕಂಥ ಕಲ್ಯಾಣಮಯವಾಗಿರ್ತಕ್ಕಂತಹ ಏತಾನ್, ಶ್ರುತಿಯಲ್ಲಿ ಹೇಳಿರುವಂತಹ ಬ್ರಹ್ಮಧರ್ಮಾನ್, ಭಗವಂತನ ಜ್ಞಾನಾನಂದಾದಿ ಗುಣಗಳನ್ನು ನಿಷೇಧತಃ, ನಿರಾಕರಣೆ ಮಾಡತಕ್ಕಂತಹ ನಿನಗೆ ಧರ್ಮೈಹಿ, ಧರ್ಮಗಳಿಂದ ನೈವ ಸಾಧ್ಯತೆ, ಸಾಧಿಸಲ್ಪಡುವುದಿಲ್ಲವೋ ಯಾವ ಗತಿ ಇದೆಯೋ ಸಾ, ಅದು ಅಂತಹ ದುರ್ಗತಿಯು, ಅಂಧಂತಮೋ ರೂಪವಾಗಿರ್ತಕ್ಕಂಥ ಗತಿಯು ಸ್ಯಾತ್, ಆಗುತ್ತದೆ. ಅತಃ ನಿರ್ಗುಣತ್ವಶ್ರುತೇ ಸ್ವಾರ್ಥ ಅನಾಧಾಯಕತ್ವಾತ್, ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ಭಗವಂತನಲ್ಲಿ ಸರ್ವಥಾ ಗುಣರಹಿತ ಎಂಬತಕ್ಕಂಥ ಅರ್ಥವನ್ನು ಹೇಳೋದಿಲ್ಲ. ನೀನು ಹೇಳ್ತೀಯ ಅಂತಂದರೆ ನಿನಗೆ ಅಂಧಂತಮೋ ರೂಪವಾದ ದುಃಖಮಯವಾದ ಲೋಕ ಪ್ರಾಪ್ತಿ ಆಗುತ್ತೆ. ಸಾ ಅಂಧಂತಮೋ ರೂಪ, ಧರ್ಮೈಹಿ ಅಂದರೆ ಪುಣ್ಯ, ಪುಣ್ಯದಿಂದ ಯಾವುದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲವೋ, ಪುಣ್ಯ ಇದ್ದರೆ ಅಂಧಂತಮಸ್ಸಿಗೆ ಹೋಗ್ಲಿಕ್ಕಾಗಲ್ಲ. ಅದರಿಂದ ಪುಣ್ಯದಿಂದ ಸಾಧಿಸ್ಲಿಕ್ಕಾಗದೇ ಇರತಕ್ಕಂಥ, ಪಡೆಯಲಿಕ್ಕಾಗದೇ ಇರತಕ್ಕಂತಹ ಗತಿ, ಅಂಧಂತಮ ರೂಪವಾದ ಗತಿ ನಿನಗಾಗತ್ತೆ.
ಸುಖರೂಪಮಿತೀಯಂ ವಾಕ್ ಸುಖರೂಪತ್ವವಾದಿನಿ ತದ್ಯೋಗಾದ್ರೂಪಮಪಿ ಆಹನಹಿ ಸಾ ಸ್ವಾಗ್ರಹಾನುಗಾ. ಭಗವಂತನಲ್ಲಿ ಶ್ರುತಿ ಎಂಬತಕ್ಕಂಥದ್ದು ಸುಖಸ್ವರೂಪಿ ಎಂಬುದಾಗಿ ಭಗವಂತನ ಸುಖಸ್ವರೂಪತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಭಗವಂತನ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಎಂಬುದಾಗಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳೆಲ್ಲ ಭಗವಂತನಲ್ಲಿ ಏನನ್ನು ಪ್ರತಿಪಾದನೆ ಮಾಡ್ತಾ ಇದೆ? ಸುಖರೂಪಂ ಎಂಗೆ ಸುಖರೂಪತ್ವವಾದಿನಿ ಅಂತ. ಭಗವಂತ ಸುಖಸ್ವರೂಪಿಯಾಗಿದ್ದಾನೆ ಎಂಬುದಾಗಿ ಈ ವೇದ ಎಂಬತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗೆಯೇ ತದ್ಯೋಗಾತ್ ರೂಪಮಪ್ಯಾಹ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಅಂತ ಶ್ರುತಿ. ಜೀವ ಮುಕ್ತನಾಗಿರ್ತಕ್ಕಂಥವನು ಆನಂದಮಯಮಾತ್ಮಾನೋ ಉಪಸಂಕ್ರಮ್ಯ, ಆನಂದಮಯನಾದ ಪರಮಾತ್ಮನನ್ನು ಹೊಂದುತ್ತಾನೆ ಎಂಬುದಾಗಿ ಜೀವನಿಗೆ ಆನಂದಮಯವಾದ ಪರಮಾತ್ಮನ ಸಂಬಂಧ ಎಂಬತಕ್ಕಂಥದ್ದನ್ನು ಕೂಡ ಶ್ರುತಿ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಆದ್ದರಿಂದ ಈ ಶ್ರುತಿ ಏನು ಈ ರೀತಿಯಾದ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆಯಲ್ಲ, ಅದು ಸ್ವಾಗ್ರಹಾನುಗ ನ, ನೀವು ಹೇಳುವ ರೀತಿಯಲ್ಲಿ ಅಖಂಡಾರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಅವರೇನು ಹೇಳ್ತಾರೆ? ಆನಂದ ಅಂತಂದರೆ ಪರಮಾತ್ಮ ಆನಂದವುಳ್ಳವನು ಅಂತ ಅರ್ಥ ಅಲ್ಲ, ಮತ್ತು ಅದು ಅಖಂಡವಾದ ಅರ್ಥವನ್ನು ಹೇಳ್ತಾ ಇದೆ ಅಂತಂದರೆ ಅವರ ಮತ ಪ್ರಕಾರ ಪರಮಾತ್ಮನಲ್ಲಿ ಅನಾನಂದ ಇಲ್ಲ ಎಂಬುದಾಗಿ ಅರ್ಥ ಅಂತ. ಈ ರೀತಿಯಲ್ಲಿ ದುಃಖ ಇಲ್ಲ ಅಂತ ಅರ್ಥ. ಆನಂದ ಇದೆ ಅಂತ ಅರ್ಥ ಅಲ್ಲ, ದುಃಖ ಇಲ್ಲ ಎಂಬುದಾಗಿ ಅರ್ಥ. ಈಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂತಹ ವಾಕ್ಯಗಳು ಇದೆ. ಈ ವಾಕ್ಯಗಳು ಏನು ಹೇಳುತ್ತೆ ಅಂತಂದರೆ ಪ್ರತಿಯೊಂದು ವಾಕ್ಯಗಳು ಕೂಡ ಪರಮಾತ್ಮನನ್ನೇ ಹೇಳುತ್ತೆ. ಹಾಗಾದರೆ ಸತ್ಯ ಎಂಬತಕ್ಕಂಥ ಶಬ್ದ ಬ್ರಹ್ಮನನ್ನು ಹೇಳುತ್ತೆ, ಸತ್ಯವು ಧರ್ಮವನ್ನು ಹೇಳಲ್ಲ. ಸತ್ಯ ಎಂಬತಕ್ಕಂಥ ಶಬ್ದ ಬ್ರಹ್ಮನನ್ನೇ ಹೇಳುತ್ತೆ, ಜ್ಞಾನ ಶಬ್ದ ಬ್ರಹ್ಮನನ್ನೇ ಹೇಳುತ್ತೆ. ಹಾಗಾದರೆ ಎಲ್ಲ ಶಬ್ದವು ಬ್ರಹ್ಮನನ್ನೇ ಹೇಳೋದು. ಹಾಗಾದರೆ ಸತ್ಯ ಅಂದರೂ ಬ್ರಹ್ಮ, ಜ್ಞಾನ ಅಂದರೂ ಬ್ರಹ್ಮ, ಅನಂತ ಅಂದರೂ ಬ್ರಹ್ಮ, ಬ್ರಹ್ಮ 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 ಅಂತ ಆಯ್ತಲ್ಲ. ಅಷ್ಟು ಶಬ್ದಲ್ಲೇ ಹಾಕಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಸತ್ಯ ಶಬ್ದ ಅಸತ್ಯ ಅಲ್ಲ ಅಂತ ಹೇಳುತ್ತೆ, ಜ್ಞಾನ ಶಬ್ದ ಅಜ್ಞಾನ ಇಲ್ಲ ಅಂತ ಹೇಳುತ್ತೆ, ಅನಂತ ಅಂದರೆ ಅಂತ ಇಲ್ಲ ಅಂತ ಹೇಳುತ್ತೆ. ಈ ರೀತಿಯಲ್ಲಿ ಒಂದೊಂದು ಶಬ್ದವು ಅವನಲ್ಲಿ ಯಾವ ಏನು ಗುಣ ಇದೆ ಎಂಬತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡದೇನೆ ಅವನಲ್ಲಿ ಆ ಏನು ಸ್ವರೂಪ ಇದೆ ಅದನ್ನು ಇದು ಅಲ್ಲ ಎಂಬುದಾಗಿ ಪ್ರತಿಪಾದನೆ ಮಾಡುತ್ತೆ ಎಂಬುದಾಗಿ ಅವರು ಹೇಳ್ತಾರೆ. ಈ ರೀತಿಯಲ್ಲಿ ಆ ಶ್ರುತಿ ಎಂಬತಕ್ಕಂಥದ್ದು ಯಾವುದು? ಪರಮಾತ್ಮ ಆನಂದರೂಪಿಯಾಗಿದ್ದಾನೆ ಎಂಬತಕ್ಕಂತಹ ಶ್ರುತಿ. ಹಾಗೆ ಜೀವರು ಆನಂದರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಹೊಂದುತ್ತಾರೆ ಅಂದರೆ ಉಪಸಂಕ್ರಮಣ ಅಂದರೆ ಅವನ ಸಂಬಂಧ ಎಂಬತಕ್ಕಂಥದ್ದಿದೆ, ಅವನ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ಹೇಳ್ತಕ್ಕಂಥದ್ದು. ಇದೆಲ್ಲ ಅಖಂಡ ಆ ಬ್ರಹ್ಮನನ್ನು ಹೇಳ್ತಾ ಇದೆ ಎಂತಾಗಿ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಇವಾಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಭಗವಂತನಲ್ಲಿ ಭಾವರೂಪವಾದಂತಹ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಆವಾಗ ಮುಕ್ತತ್ವ ರೂಪವಾಗಿರ್ತಕ್ಕಂತಹ ಧರ್ಮ ಎಂಬತಕ್ಕಂಥದ್ದು ಕೂಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಭಾವರೂಪವಾದ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವ ರೂಪವಾಗಿರ್ತಕ್ಕಂತಹ ಹೇತು ಎಂಬತಕ್ಕಂಥದ್ದು ಕೂಡೋದಿಲ್ಲ ಅಂತ. ಅರ್ಥಾತ್ ಹಿಂದೆ ಹೇಗೆ ವನ್ಹಿ ಇಲ್ಲ ಅಂತಾದರೆ ಧೂಮ ಎಂಬತಕ್ಕಂಥದ್ದನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತೇವೋ, ಮುಕ್ತತ್ವಮಸ್ತು ಭಾವರೂಪ ಧರ್ಮ ಮಾಸ್ತು ಅಂತ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಭಾವರೂಪವಾದ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವ ಎಂಬತಕ್ಕಂಥದ್ದು ಕೊಡೋದಿಲ್ಲ. ಹೇಗೆ ವನ್ಹಿ ಎಂಬತಕ್ಕಂಥದ್ದನ್ನು ಒಪ್ಪಲಿಲ್ಲ ಅಂತಾದರೆ ಧೂಮ ಎಂಬತಕ್ಕಂಥದ್ದು ಕೊಡೋದಿಲ್ಲ ಅಂತ ಹೇಳ್ತೇವೋ, ಹಾಗೆ ಭಗವಂತನಲ್ಲಿ ಭಾವರೂಪವಾದ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವ ಎಂಬತಕ್ಕಂಥದ್ದು ಕೊಡೋದಿಲ್ಲ ಎಂಬತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಪರಮಾತ್ಮನನ್ನು ಆನಂದರೂಪಮೃತಂ ಅಂತ ಶ್ರುತಿ ಹೇಳ್ತಾ ಇದೆ, ಆನಂದರೂಪಿ ಅಂತ. ಹಾಗಾದರೆ ಭಗವಂತನನ್ನು ಸುಖಸ್ವರೂಪಿ ಎಂಬುದಾಗಿ ಶ್ರುತಿ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಆಮೇಲೆ ಹಿಂದೆ ಹೇಳಿದ ಹಾಗೆ ಏತಮಾನಂದಮಯಮಾತ್ಮಾನಂ ಉಪಸಂಕ್ರಮ್ಯ, ಏತಮಾನಂದಮಯಮಾತ್ಮಾನಂ ಉಪಸಂಕ್ರಾಮತಿ ಎರಡು ವಾಕ್ಯ ಇದೆ.
ಏತಮಾನಂದಮಯಮಾತ್ಮಾನಂ ಉಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಂ ಉಪಸಂಕ್ರಾಮತಿ ಎಂಬುದಾಗಿ ಪರಮಾತ್ಮನ ಪ್ರಾಪ್ತಿಯನ್ನು ಜೀವನಿಗೆ ಹೇಳ್ತಾ ಇದೆ. ಆದ್ದರಿಂದ ಹೀಗೆ ಸುಖರೂಪತ್ವವನ್ನು ಮತ್ತು ಭಗವಂತನ ಸುಖರೂಪಿಯಾದ ಪರಮಾತ್ಮನ ಪ್ರಾಪ್ತಿಯನ್ನು ಶ್ರುತಿ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಆದ್ದರಿಂದಾಗಿ ಶ್ರುತಿ ಎಂಬತಕ್ಕಂಥದ್ದು ಅದು ಗುಣರಹಿತನಾದ ಬ್ರಹ್ಮನನ್ನು ಹೇಳ್ತಾ ಇಲ್ಲ, ಅಖಂಡಾರ್ಥವನ್ನು ಹೇಳ್ತಾ ಇಲ್ಲ. ಅಂದರೆ ಏನರ್ಥ? ಗುಣರಹಿತನಾದ ಬ್ರಹ್ಮನನ್ನು ಹೇಳ್ತಾ ಇಲ್ಲ, ಭಗವಂತ ಗುಣವುಳ್ಳವನೆಂಬುದಾಗಿ ಹೇಳ್ತಾ ಇದೆ ಅಂತ ಅರ್ಥ. ಸುಖರೂಪಂ ಇತಿ ಆನಂದಂ ಅಮೃತಂ ಎಂಬತಕ್ಕಂತಹ ಆನಂದರೂಪಂ ಅಮೃತಂ ಎಂಬತಕ್ಕಂತಹ ಸುಖರೂಪತ್ವವಾದಿನಿ ಪರಮಾತ್ಮನಿಗೆ ಆನಂದ ಸ್ವರೂಪವತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಈ ಯಾವ ವಾಕ್ ವೇದವಾಕ್ಯವು ತದ್ಯೋಗಾತ್ ಮೋಕ್ಷದಲ್ಲಿ ಪರಮಾತ್ಮನ ಸಂಬಂಧವನ್ನು ಹೇಳುವುದರಿಂದಲೂ ರೂಪಮಪಿ ರೂಪವನ್ನು ಕೂಡ ಆಹಾ ಹೇಳ್ತಾ ಇದೆಯೋ ಸ ಅಂತಹ ವೇದವಾಕ್ಯವು ಸ್ವಾಗ್ರಹಾನುಗಾ ನ ಅಖಂಡಾರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ ಅಂತ. ಸುಖರೂಪಮಿತಿ ಆನಂದರೂಪಮೃತಂ ಎಂಬುದಾಗಿ ರೂಪತ್ವವಾದಿನಿ ಭಗವಂತನಿಗೆ ಆನಂದ ಸ್ವರೂಪವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಈ ಯಾವ ವಾಕ್ ವೇದವಾಕ್ಯವು ತದ್ಯೋಗಾತ್ ಆ ಮೋಕ್ಷದಲ್ಲಿ ಪರಮಾತ್ಮನ ಸಂಬಂಧವನ್ನು ಹೇಳುವುದರಿಂದ ರೂಪಮಪಿ ಪರಮಾತ್ಮನಿಗೆ ರೂಪ ಇದೆ ಎಂಬುದಾಗಿಯೂ ಕೂಡ ಆಹಾ ಹೇಳ್ತಾ ಇದೆ. ಆದ್ದರಿಂದ ವೇದವಾಕ್ಯವು ಸ್ವಾಗ್ರಹಾನುಗ ನ ನೀನು ಹೇಳುವಂತಹ ಅಖಂಡಾರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬತಕ್ಕಂತಹ ಅಭಿಪ್ರಾಯವುಳ್ಳದ್ದು ಅಲ್ಲ. ಅಧುನಾ ಭಾವರೂಪ ಧರ್ಮಿತ್ವ ಲಕ್ಷಣ ಸಾಧ್ಯಾಭಾವೇ ಮುಕ್ತತ್ವರೂಪ ಹೇತುಚ್ಛಿತ್ತಿಮೇವ ಬಾಧಕಂ ವಕ್ತುಂ ಉಪಕ್ರಮತೆ ಅಂತ. ಈಗ ಭಾವರೂಪ ಧರ್ಮ, ಅದಕ್ಕೆ ಪರಮಾತ್ಮ ಧರ್ಮಿಯಾಗಿದ್ದಾನೆ. ಈ ರೀತಿಯಾದಂತಹ ಭಾವಧರ್ಮಾಣಾಂ ಧರ್ಮಿತ್ವಾತ್ ಭಾವಧರ್ಮಾಣಾಂ ಧರ್ಮಿ ಎಂಬುದಾಗಿ ಸಾಧ್ಯ ಮಾಡಿದ್ದು. ಭಾವಧರ್ಮಗಳಿಗೆ ಧರ್ಮಿತ್ವ ಎಂಬತಕ್ಕಂಥ ಸಾಧ್ಯವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವರೂಪ ಹೇತು ಚಿತ್ತಿಮೇವ ಮುಕ್ತತ್ವ ಎಂಬತಕ್ಕಂಥ ಹೇತುವೇ ಕೂಡೋದಿಲ್ಲ ಎಂಬತಕ್ಕಂಥ ಬಾಧಕವನ್ನು ಹೇಳಲಿಕ್ಕೆ ಉಪಕ್ರಮತೆ ಪ್ರಾರಂಭ ಮಾಡ್ತಾ ಇದ್ದಾರೆ. ತದ್ಯೋಗಾತ್ ಅಂತಿದೆ, ಅದಕ್ಕರ್ಥ ಸುಖರೂಪತ್ವಾಖ್ಯ ಧರ್ಮಯೋಗಾತ್ ಅಂತ. ಭಗವಂತನಲ್ಲಿ ಸುಖರೂಪತ್ವ ಧರ್ಮ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಆನಂದರೂಪಿಯಾದ ಪರಮಾತ್ಮನನ್ನು ಹೊಂದುತ್ತಾರೆ ಅಂದರೆ ಪರಮಾತ್ಮನಿಗೆ ಆನಂದ ರೂಪತ್ವ ಇದೆ ಅಂತ ಹೇಳದಂತೆ ಆಯಿತು. ಆ ಸುಖರೂಪತ್ವವನ್ನು ಪರಮಾತ್ಮನಿಗೆ ಪ್ರತಿಪಾದನೆ ಮಾಡಿದ್ದರಿಂದ ಸುಖರೂಪತ್ವ ಧರ್ಮ ಬಂತು. ಸುಖರೂಪತ್ವ ಧರ್ಮ ಎಂಬತಕ್ಕಂಥದ್ದು ಬರ್ತಾ ಇದೆ. ಆದ್ದರಿಂದ ಅಂದರೆ ಸುಖರೂಪ ವ್ಯಕ್ತಿಂ ಪರಮಾತ್ಮನನ್ನು ಸುಖಸ್ವರೂಪಿಯಾದ ವ್ಯಕ್ತಿ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಅದರಿಂದ ಭಗವಂತನಲ್ಲಿ ಸುಖರೂಪವಾದ ಧರ್ಮವನ್ನು ಪ್ರತಿಪಾದನೆ ಮಾಡಿದಂತೆ ಸುಖಸ್ವರೂಪವಾದ ಧರ್ಮವನ್ನು ಪ್ರತಿಪಾದನೆ ಮಾಡಿದಂತೆ ಆಯಿತು. ಮುಕ್ತತ್ವ ಎಂಬತಕ್ಕಂಥ ಹೇತು ಅದು ಸುಖಸ್ವರೂಪ ಎಂಬತಕ್ಕಂತಹ ಆ ಧರ್ಮವನ್ನು ಒಪ್ಪದೇನೆ ಕೂಡೋದಿಲ್ಲ. ಆದ್ದರಿಂದ ಭಗವಂತನಲ್ಲಿ ಮುಕ್ತತ್ವ ಒಪ್ತೀರಾ ಅಂತಂದರೆ ಅವನು ಭಾವಧರ್ಮವುಳ್ಳವನಾಗಿದ್ದಾನೆ ಅಂತ ಆಗಲೇಬೇಕು. ವಿಪ್ರರೂಪತ್ವ ಶೂನ್ಯೋ ಹಿ ನ ಶೂದ್ರೋ ವಿಪ್ರರೂಪಕಃ ಸುಖರೂಪತ್ವ ಶೂನ್ಯಂ ಯತ್ ಸುಖರೂಪಂ ಚ ನೈವ ತತ್. ಯಾರಲ್ಲಿ ವಿಪ್ರರೂಪತ್ವ ಎಂಬತಕ್ಕಂಥದ್ದಿಲ್ಲವೋ ಶೂದ್ರ, ಅವನು ವಿಪ್ರರೂಪ ಅಂತ ಹೇಳಲ್ಲ. ವಿಪ್ರರೂಪತ್ವ ಇಲ್ಲ ಅಂತಾದರೆ ಅವನನ್ನು ವಿಪ್ರರೂಪ ಅಂತ ಹೇಳೋದಿಲ್ಲ. ಹಾಗೆ ಭಗವಂತನಲ್ಲಿ ಆನಂದ ರೂಪತ್ವ ಎಂಬತಕ್ಕಂಥದ್ದಿಲ್ಲ, ಸುಖರೂಪತ್ವ ಧರ್ಮ ಇಲ್ಲ ಅಂತಾದರೆ ಪರಮಾತ್ಮನ ಸುಖರೂಪ ಅಂತ ಹೇಳಿಕ್ಕೆ ಬರುತ್ತಾ? ಇಲ್ಲ. ಹಾಗಾದರೆ ಪರಮಾತ್ಮನನ್ನು ಶ್ರುತಿ ಆನಂದ ರೂಪಂ ಅಮೃತಂ ಎಂಬುದಾಗಿ ಆನಂದ ರೂಪ ಅಂತ ಹೇಳ್ತಾ ಇದೆ. ಆನಂದ ರೂಪ ಅಂತ ಹೇಳಿದ್ರಿಂದ ಭಗವಂತನೇನು ಒಪ್ಪಬೇಕು? ಆನಂದ ರೂಪತ್ವವನ್ನು ಒಪ್ಪಬೇಕು. ಯಾವ ರೀತಿಯಲ್ಲಿ ವಿಪ್ರರೂಪತ್ವ ಇಲ್ಲ ಅಂತಾದರೆ ವಿಪ್ರರೂಪತ್ವ ಧರ್ಮ ಅದು ಇಲ್ಲ ಅಂತಾದರೆ ಶೂದ್ರನನ್ನು ವಿಪ್ರರೂಪ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗೆ ಪರಮಾತ್ಮನಲ್ಲಿ ಆನಂದ ರೂಪತ್ವ ಅಂತ ಧರ್ಮ ಇಲ್ಲ ಅಂತಾದರೆ ಪರಮಾತ್ಮನನ್ನೊಂದು ಆನಂದ ರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ.
ಅದರಿಂದಾಗಿ ಭಗವಂತನಲ್ಲಿ ಆನಂದ ರೂಪತ್ವ ಎಂಬತಕ್ಕಂತಹ ಭಾವಧರ್ಮ ಎಂಬತಕ್ಕಂಥದ್ದನ್ನು ಒಪ್ಪದೇನೆ ಅವನನ್ನು ಮುಕ್ತ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮುಕ್ತತ್ವ ಹೇತು ಎಂಬತಕ್ಕಂಥದ್ದು ಕೂಡೋದಿಲ್ಲ. ವಿಪ್ರರೂಪತ್ವ ಶೂನ್ಯ, ವಿಪ್ರರೂಪತ್ವರಹಿತನಾದಂತಹ ಶೂದ್ರನು ವಿಪ್ರರೂಪಕಃ ವಿಪ್ರರೂಪನು ನಹಿ ಅಲ್ಲವೇ ಅಲ್ಲ. ಯತ್ ಯಾವ ಸುಖರೂಪತ್ವ ಶೂನ್ಯಂ ಸುಖರೂಪತ್ವರಹಿತವಾಗಿದೆಯೋ ತತ್ ಅದು ಸುಖರೂಪಂಚ ಸುಖರೂಪವೂ ಕೂಡ ನೈವ ಆಗುವುದಿಲ್ಲ. ವಿಪ್ರರೂಪತ್ವ ಶೂನ್ಯ ವಿಪ್ರರೂಪತ್ವರಹಿತನಾದಂತಹ ಶೂದ್ರನು ವಿಪ್ರರೂಪಕಃ ನಹಿ ವಿಪ್ರರೂಪನಾಗಲಿಕ್ಕೆ ಸಾಧ್ಯ ಇಲ್ಲ. ಯತ್ ಯಾವುದು ಸುಖರೂಪತ್ವ ಶೂನ್ಯಂ ಸುಖರೂಪತ್ವರಹಿತವಾಗಿದೆಯೋ ತತ್ ಅದು ಸುಖರೂಪವು ನೈವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಉಕ್ತೇರ್ಥೇ ದೃಷ್ಟಾಂತಮಾಹ, ಭಗವಂತ ಅವನು ಆನಂದರೂಪತ್ವ ಉಳ್ಳವನಾಗಿದ್ದಾನೆ, ಆನಂದರೂಪಿ ಅಂತ ಆದ್ದರಿಂದ ಅಂತ ಆನಂದರೂಪಂ ಅಂತ ಹೇಳಿದ್ರಿಂದ ಆನಂದರೂಪತ್ವ ಧರ್ಮ ಅವನಲ್ಲಿದೆ ಅಂತ ಶ್ರುತಿ ಹೇಳಿದ. ಆ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ದಾರ್ಷ್ಟಾಂತಿಕಂ ಯೋಜಯತಿ, ಉದಾಹರಣೆಯನ್ನು ಹೇಳಿ ಪ್ರಕೃತದಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ. ಭಗವಂತ ಸುಖರೂಪತ್ವರಹಿತನಾಗಿದ್ದಾನೆ ಅಂತಂದರೆ ಸುಖರೂಪನಾಗಲಿಕ್ಕೆ ಸಾಧ್ಯ ಇಲ್ಲ. ತಸ್ಮಾತ್ ಅಸ್ಯ ಅರ್ಥಸ್ಯ ಲೋಕೆ ದೃಷ್ಟತ್ವಾತ್, ವಿಪ್ರರೂಪತ್ವ ಇದ್ದರೆ ವಿಪ್ರರೂಪನಾಗ್ತಾನೆ, ವಿಪ್ರರೂಪತ್ವ ಇಲ್ಲ ಅಂದರೆ ವಿಪ್ರರೂಪನಾಗಲ್ಲ, ಅದು ಲೋಕದಲ್ಲಿ ಕಂಡಿದೆ. ಹಾಗೆ ಆನಂದರೂಪತ್ವ ಇದ್ದರೆ ಆನಂದರೂಪನಾಗ್ತಾನೆ, ಆನಂದರೂಪತ್ವ ಇಲ್ಲ ಅಂದರೆ ಆನಂದರೂಪನಾಗಲ್ಲ. ಆದ್ದರಿಂದ ಪರಮಾತ್ಮನಂದು ಆನಂದರೂಪ ಎಂಬುದಾಗಿ ನೀವು ಒಪ್ತೀರಾ ಅಂದರೆ ಆನಂದರೂಪತ್ವ ಧರ್ಮವನ್ನು ಒಪ್ಪಲೇಬೇಕು. ಸುಖರೂಪಾರ್ಥ ಸದ್ಭಾವೇ ಕಥಂ ತಚ್ಛಬ್ದಲಕ್ಷಣ ಜಲಪ್ರವಾಹ ರೂಪೇರ್ಥೆ ಕಿಂ ಗಂಗಾ ಪದಲಕ್ಷ್ಯತಾ. ಇನ್ನು ಭಗವಂತನಲ್ಲಿ ಎಲ್ಲ ಶಬ್ದಗಳು ಕೂಡ ಲಕ್ಷಣಯ ಪ್ರತಿಪಾದನೆ ಮಾಡುತ್ತವೆ ಅಂತ ಅವರ ಅಭಿಪ್ರಾಯ. ಮಾಯಾವಾದ ಮತದಲ್ಲಿ ಯಾವ ಶಬ್ದವೂ ಶಕ್ತಿವೃತ್ತಿಯಿಂದ ಭಗವಂತನನ್ನು ಹೇಳೋದಿಲ್ಲ, ಮತ್ತು ಭಗವಂತನನ್ನು ಅದು ಲಕ್ಷಣಯ ಹೇಳುತ್ತೆ ಅಂತ. ಆದರೆ ಭಗವಂತನನ್ನು ಸುಖರೂಪ ಅಂತ ಹೇಳುತ್ತೆ ಅಂತಾದರೆ ನಮ್ಮ ಸಿದ್ಧಾಂತ ಪ್ರಕಾರ ಭಗವಂತ ಅವನು ಆನಂದರೂಪನಾಗಿದ್ದರೆ ಆವಾಗ ಆನಂದರೂಪ ಎಂಬತಕ್ಕಂಥ ಶಬ್ದದಿಂದ ಅವನನ್ನು ಕರೀಲಿಕ್ಕೆ ಬರುತ್ತೆ. ಲಕ್ಷಣಯ ಅಲ್ಲ, ಭಗವಂತನನ್ನು ಶಕ್ತಿವೃತ್ತಿಯಿಂದ ಕರಿಬೇಕು ಅಂತಾದರೆ ಆವಾಗ ಪರಮಾತ್ಮ ಆನಂದರೂಪನಾಗಿದ್ದಾನೆ, ಆದ್ದರಿಂದ ಅವನನ್ನು ಆನಂದರೂಪ ಎಂಬುದಾಗಿ, ಆನಂದರೂಪತ್ವ ಉಳ್ಳವನಾಗಿದ್ದಾನೆ, ಅದರಿಂದ ಆನಂದರೂಪ ಎಂಬುದಾಗಿ ಕರಿಬಹುದು. ಶಕ್ತಿವೃತ್ತಿಯ ನಾವು ಹೇಳೋದು ಎರಡು ಅಂದರೆ ಶಕ್ತಿ ಅನ್ನೋದೇ ಒಂದು ವೃತ್ತಿ, ಎರಡಲ್ಲ. ಲಕ್ಷಣಾವೃತ್ತಿ, ಶಕ್ತಿವೃತ್ತಿ, ರೂಢಿವೃತ್ತಿ ಅಂತೆಲ್ಲ ಹೇಳ್ತೇವಲ್ಲ, ಅದಲ್ಲ. ಒಂದು ಶಬ್ದ ಒಂದು ಅರ್ಥವನ್ನು ಹೇಳಬೇಕು ಅಂತಾದರೆ ಅದು ಶಕ್ತಿವೃತ್ತಿ ಅಥವಾ ಲಕ್ಷಣಾವೃತ್ತಿ ಅಂತ ಇರೋದು. ಈಗ ಗಂಗಾ ಶಬ್ದಕ್ಕೆ ಪ್ರವಾಹ ಅನ್ನೋದು ಅರ್ಥ, ಅದು ಶಕ್ತಿವೃತ್ತಿಯಿಂದ. ಗಂಗಾ ಶಬ್ದಕ್ಕೆ ತೀರ ಅಂತ ಅರ್ಥ, ಅದು ಲಕ್ಷಣ ಇದರಿಂದ. ಆಯಿತಾ? ಅದು ಶಕ್ತಿವೃತ್ತಿ ಲಕ್ಷಣಾವೃತ್ತಿ ಅಂತ ಕರೆಯತಕ್ಕಂಥದ್ದು. ಈಗ ಪ್ರಕೃತದಲ್ಲಿ ರೂಪಾರ್ಥ ಸದ್ಭಾವೇ ಅಂತ ಪರಮಾತ್ಮನಲ್ಲಿ ಸುಖರೂಪತ್ವ ಎಂಬತಕ್ಕಂಥದ್ದು ಇದೆ ಅಂತಾದರೆ ಆವಾಗ ಭಗವಂತನಲ್ಲಿ ಸುಖರೂಪ ಎಂಬತಕ್ಕಂಥ ಶಬ್ದ ಲಕ್ಷಣಯ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಕಥಂ ತಚ್ಛಬ್ದ ಲಕ್ಷಣ, ಭಗವಂತನಲ್ಲಿ ಸುಖರೂಪತ್ವ ಇದೆ ಅಂತ ಆಗಿಬಿಟ್ರೆ ಆವಾಗ ಭಗವಂತ ಸುಖರೂಪ ಎಂಬತಕ್ಕಂತಹ ಶಬ್ದದಿಂದ ಲಕ್ಷಣಾವೃತ್ತಿಯ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ.
ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಜಲಪ್ರವಾಹ ರೂಪೇರ್ಥೆ ಕಿಂ ಗಂಗಾಪದ ಲಕ್ಷ್ಯತ. ಏನು ಗಂಗಾ ಅನ್ನೋದಕ್ಕೆ ಪ್ರವಾಹ ಅಂತ ಅರ್ಥ. ಎಲ್ಲಿ ಪ್ರವಾಹ ಎಂಬತಕ್ಕಂಥ ಅರ್ಥವನ್ನೇ ಹೇಳ್ತೀರೋ ಆವಾಗ ಈ ಗಂಗಾಪದಕ್ಕೆ ಲಕ್ಷಣ ಮಾಡ್ತೀರೇನು? ಇಲ್ಲ. ಗಂಗಾಪದಕ್ಕೆ ಎಲ್ಲಿ ಈಗ ಗಂಗಾಯಾಮ್ ಮೀನಃ ಅಂತಿದೆ. ಗಂಗಾಯಾಮ್ ಮೀನಃ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಇಲ್ಲಿ ಗಂಗಾಪದಕ್ಕೇನರ್ಥ? ನದಿ ಪ್ರವಾಹ ಅಂತ ಅರ್ಥ. ಹಾಗಾದರೆ ಅಲ್ಲಿ ಗಂಗಾಪದಕ್ಕೆ ಪ್ರವಾಹ ಎಂಬತಕ್ಕಂಥದ್ದು ಲಕ್ಷಣಾರ್ಥ ಅಂತ ಹೇಳ್ತೀರಾ? ಇಲ್ಲ, ಅದು ಶಕ್ತಿವೃತ್ತಿಯ ಅರ್ಥ. ಲಕ್ಷಣಾವೃತ್ತಿ, ವಚನವೃತ್ತಿ, ವಚನವರು ಶಕ್ತಿವೃತ್ತಿ ಎರಡೂ ಒಂದೇ. ವಚನವೃತ್ತಿ ಶಕ್ತಿವೃತ್ತಿ ಒಂದೇ. ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಅಲ್ಲಿ ಗಂಗಾ ಶಬ್ದಕ್ಕೆ ಗಂಗಾ ಅಂತ ಪ್ರವಾಹ ಅರ್ಥ ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ತೀರ, ಅದು ಲಕ್ಷಣ. ಎಲ್ಲಿ ಆ ಶಬ್ದದಿಂದ ಹೇಳುವಂತಹ ಸ್ವರೂಪ ಇದೆಯೋ ಅಲ್ಲಿ ಲಕ್ಷಣ ಅಲ್ಲ. ಅಂದೀಗ ಗಂಗಾ ಶಬ್ದಕ್ಕೆ ಪ್ರವಾಹ ಎಂಬತಕ್ಕಂಥ ಅರ್ಥ ಇದೆ ಅಂತಾದರೆ ಗಂಗಾ ಶಬ್ದಕ್ಕೆ ಪ್ರವಾಹ ಎಂಬತಕ್ಕಂಥದ್ದು ಅದು ಲಕ್ಷಣದಿಂದ ಲಬ್ಧವಾದ ಅರ್ಥ ಅಂತ ಹೇಳಲ್ಲ. ಗಂಗಾ ಪದಕ್ಕೆ ಪ್ರವಾಹದಲ್ಲಿ ಲಕ್ಷಣ, ಪ್ರವಾಹ ಎಂಬತಕ್ಕಂಥದ್ದು ಲಕ್ಷ್ಯ ಅಂತ ಹೇಳಲ್ಲ. ಅದು ಶಕ್ತಿವೃತ್ತಿಯಿಂದ. ಗಂಗಾಯ ಮೀನಃ ಎಂಬಲ್ಲಿ ಅಲ್ಲಿ ಪ್ರವಾಹ ಎಂಬತಕ್ಕಂಥದ್ದು ಅದು ಲಕ್ಷ್ಯ ಅಂತ ಹೇಳಲ್ಲ, ಅಲ್ಲಿ ಪ್ರವಾಹದಲ್ಲಿ ಲಕ್ಷಣ ಅಂತ ಹೇಳಲ್ಲ. ಗಂಗಾಯಾಮ್ ಘೋಷ ಅಂತ ಹೇಳಿದಾಗ ಅಲ್ಲಿ ಹೇಳೋದು. ಹಾಗಾದರೆ ಎಲ್ಲಿ ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಎಂಬತಕ್ಕಂಥದ್ದು ಹೊಂದಿಕೆಯಾಗುತ್ತೋ ಅಂಥ ಕಡೆಯಲ್ಲಿ ಲಕ್ಷಣ ಎಂಬತಕ್ಕಂಥದ್ದಿಲ್ಲ. ಹಾಗೆ ಇಲ್ಲೂ ಕೂಡ ಪರಮಾತ್ಮನಲ್ಲಿ ಸುಖರೂಪತ್ವ ಎಂಬತಕ್ಕಂಥದ್ದಿದೆ ಅಂತಾದರೆ ಆವಾಗ ಸುಖರೂಪ ಎಂಬತಕ್ಕಂಥ ಶಬ್ದ ಭಗವಂತನಲ್ಲಿ ಲಕ್ಷಣಾವೃತ್ತಿಯ ಪ್ರತಿಪಾದನೆ ಮಾಡುತ್ತೆ ಅಂತ ಹೇಗಾಯಿತು? ಯಾಕೆ ಶ್ರುತಿಯೇ ಆನಂದ ರೂಪಂ ಅಮೃತಂ ಎಂಬುದಾಗಿ ಅವನನ್ನು ಆನಂದ ರೂಪ ಅಂತ ಹೇಳ್ತಾ ಇದೆ. ಅವನಿಗೆ ಆನಂದ ರೂಪತ್ವದ ಸಂಬಂಧವನ್ನು ಹೇಳಿತು. ಯಾವಾಗ ಪರಮಾತ್ಮನಲ್ಲಿ ಆನಂದ ರೂಪತ್ವ ಎಂಬತಕ್ಕಂಥ ಧರ್ಮ ಇರೋದರಿಂದ ಆನಂದ ರೂಪ ಶಬ್ದವಾಚ್ಯನಾಗಿದ್ದಾನೆ ಅಂತಾದರೆ ಆಗ ಆ ಆನಂದ ರೂಪ ಎಂಬತಕ್ಕಂತಹ ಶಬ್ದ ಭಗವಂತನನ್ನು ಲಕ್ಷಣಯ ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಯಾವಾಗ ಗಂಗಾ ಶಬ್ದಕ್ಕೆ ಪ್ರವಾಹ ಎಂಬತಕ್ಕಂಥ ಅರ್ಥವನ್ನು ಹೇಳಿದಾಗ ಆ ಪ್ರವಾಹ ಎಂಬತಕ್ಕಂಥ ಅರ್ಥ ಪ್ರಕೃತಕ್ಕೆ ಅದು ಸರಿಯಾದಂತಹ ಅನ್ವಯವನ್ನು ಕೊಡ್ತಾ ಇದೆ ಅಂತಾದರೆ ಅಂಥ ಸಂದರ್ಭದಲ್ಲಿ ಗಂಗಾ ಶಬ್ದದ ಅರ್ಥವಾಗಿರ್ತಕ್ಕಂಥ ಪ್ರವಾಹವು ಗಂಗಾ ಶಬ್ದದ ಲಕ್ಷಣದಿಂದ ಲಭ್ಯವಾದ ಅರ್ಥ ಅಂತ ಹೇಳಲ್ಲ. ಗಂಗಾ ಪ್ರವಾಹವು ಲಕ್ಷ್ಯ ಅಂತ ಹೇಳೋದಿಲ್ಲ. ಹಾಗೆ ಭಗವಂತನಲ್ಲೂ ಕೂಡ ಈ ಆನಂದ ರೂಪತ್ವ ಎಂಬತಕ್ಕಂಥದ್ದು ಕೂಡ್ತಾ ಇರಬೇಕಾದ್ರೆ ಆನಂದ ರೂಪ ಎಂಬತಕ್ಕಂಥ ಶಬ್ದ ಲಕ್ಷಣೆಯ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಹೇಳೋದು ಕೂಡೋದಿಲ್ಲ. ಅದೇ ಕೂಡಲ್ಲ ಅಂತ ಹೇಳ್ತಾ ಇದ್ದೆ. ಯಾಕೆ ಅವರಲ್ಲಿ ಯಾವ ಶಬ್ದವೂ ಶಕ್ತಿವೃತ್ತಿಯ ಪರಮಾತ್ಮನನ್ನು ಪ್ರತಿಪಾದನೆ ಮಾಡಲ್ಲ. ಯಾವಾಗ ಶಕ್ತಿವೃತ್ತಿಯಿಂದ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ? ಆ ಶಬ್ದದಿಂದ ತಿಳಿದು ಬರುವಂಥ ಅರ್ಥ ಅನ್ವಯ ಆಗಬೇಕು. ಭಗವಂತನಲ್ಲಿ ಜ್ಞಾನ ಶಬ್ದದಿಂದ ತಿಳಿದು ಬರುವ ಜ್ಞಾನದ ಸಂಬಂಧ ಇಲ್ಲ. ಆದ್ದರಿಂದ ಭಗವಂತನನ್ನು ಜ್ಞಾನ ಶಬ್ದದ ವಾಚ್ಯ ಅಂತ ಹೇಳಲಿಕ್ಕೆ ಬರಲ್ಲ, ಶಕ್ತಿವೃತ್ತಿಯ ಅವನು ಪ್ರತಿಪಾದ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಹೇಳ್ತಾರೆ. ಯಾಕೆ ಗಂಗಾ ಶಬ್ದಕ್ಕೆ ಪ್ರವಾಹದಲ್ಲಿ ಘೋಷ ಅಂತ ಹೇಳಲಿಕ್ಕೆ ಬರಲ್ಲ, ಮನೆ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಭಗವಂತನಲ್ಲಿ ಜ್ಞಾನತ್ವ ಧರ್ಮವನ್ನು ಹೇಳಲಿಕ್ಕೆ ಬರಲ್ಲ. ಜ್ಞಾನತ್ವ ಧರ್ಮವನ್ನು ಭಗವಂತನಲ್ಲಿ ಜ್ಞಾನರೂಪವಾದ ಧರ್ಮ, ಜ್ಞಾನತ್ವ ರೂಪವಾದ ಧರ್ಮ ಭಗವಂತನಲ್ಲಿ ಇಲ್ಲ, ಬರಲ್ಲ. ಲಕ್ಷಣ ಸುಖರೂಪಾರ್ಥ ಸದ್ಭಾವೆ, ಸುಖರೂಪವಾದಂತಹ ಅರ್ಥವು ಸಮನ್ವಯ ಆಗ್ತಾ ಇರಬೇಕಾದ್ರೆ ತತ್ಶಬ್ದ ಲಕ್ಷಣ, ಆ ಶಬ್ದಕ್ಕೆ ವ್ಯಕ್ತಿಯಲ್ಲಿ ಲಕ್ಷಣ ಎಂಬತಕ್ಕಂಥದ್ದು ಕಥಂ ಹೇಗೆ ಸಮಂಜಸವಾಗುತ್ತದೆ. ಜಲಪ್ರವಾಹ ರೂಪೇ, ಜಲಪ್ರವಾಹ ಎಂಬತಕ್ಕಂತಹ ಜಲಪ್ರವಾಹ ರೂಪವಾದ ಅರ್ಥ ಎಂಬತಕ್ಕಂಥದ್ದು ಸಮಂಜಸವಾದಾಗ ಗಂಗಾಪದ ಲಕ್ಷ್ಯತ, ಗಂಗಾಪದದಿಂದ ಲಕ್ಷ್ಯತ್ವವು ಕಿಂ ಸಂಗತವಾಗುತ್ತದೇನೂ ಇಲ್ಲ. ಸುಖರೂಪಾರ್ಥ ಸದ್ಭಾವೆ, ಸುಖರೂಪವಾದಂತಹ ಅರ್ಥವು ಸಮಂಜಸವಾಗ್ತಾ ಇರಬೇಕಾದ್ರೆ ತತ್ಶಬ್ದ ಲಕ್ಷಣ, ಆ ಶಬ್ದಕ್ಕೆ ಲಕ್ಷಣ ಎಂಬತಕ್ಕಂಥದ್ದು ಕಥಂ ಹೇಗೆ ಸಾಧ್ಯ. ಜಲಪ್ರವಾಹ ರೂಪೇ ಅರ್ಥೆ,
ಜಲಪ್ರವಾಹ ಎಂಬತಕ್ಕಂತಹ ಅರ್ಥವು ಪ್ರತಿಪಾದಿತವಾದಾಗ ಗಂಗಾಪದ ಲಕ್ಷತ ಆ ಪ್ರವಾಹದಲ್ಲಿ ಲಂಗಾಪದ ಲಕ್ಷಣ ಎಂಬತಕ್ಕಂಥದ್ದು ಕಿಂ ಇದೇ ಸಂಗತವಾಗುತ್ತದೇನೂ ಇಲ್ಲ. ಅದೇ ಧರ್ಮ ಇಲ್ಲ ಆದ್ದರಿಂದಲೇ ಜ್ಞಾನ ಅಂದರೆ ಜ್ಞಾನ ಉಳ್ಳವನು ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ. ಹಾಗಾದರೆ ಜ್ಞಾನ ಶಬ್ದದಿಂದ ಏನರ್ಥ? ಜ್ಞಾನ ಅಜ್ಞಾನ ಇಲ್ಲದವನು ಅಂತ ಅರ್ಥ. ಏನು ಅಭಾವರೂಪ ಧರ್ಮ ಇದೆಯಲ್ಲ, ಹೌದು. ಜ್ಞಾನ ಶಬ್ದದಿಂದ ಪರಮಾತ್ಮ ಜ್ಞಾನ ವಾಚ್ಯನಾಗಿದ್ದಾನೆ ಅಂತಂದರೆ ಜ್ಞಾನ ಅವನಲ್ಲಿ ಇರಬೇಕು. ಇದು ಪುಸ್ತಕ ಅಂತ ಹೇಳಬೇಕಾದಾದರೆ ಪುಸ್ತಕದಲ್ಲಿರುವ ಧರ್ಮ ಇದರಲ್ಲಿ ಇರಬೇಕು. ಆವಾಗ ಇದನ್ನು ಪುಸ್ತಕ ಅಂತ ಕರಿಬಹುದು. ಘಟ ಅಂತ ಕರಿಬೇಕು ಅಂತಂದರೆ ಘಟ ಅಂತ ಶಬ್ದದಿಂದ ವ್ಯವಹಾರ ಮಾಡಲಿಕ್ಕೆ ಬೇಕಾದ ಧರ್ಮ ಅವನಲ್ಲಿ ಇರಬೇಕು. ಆವಾಗ ಶಕ್ತಿ ವೃತ್ತಿಯಿಂದ ಹೇಳ್ಬೋದು. ಎಲ್ಲಿ ಶಕ್ತಿ ವೃತ್ತಿಯಿಂದ ನೀವು ವ್ಯವಹಾರ ಮಾಡ್ತೀರೋ ಅಲ್ಲಿ ಲಕ್ಷಣ ಇಲ್ಲ. ಅವ್ರ ಮತ ಪ್ರಕಾರ ಪರಮಾತ್ಮನಲ್ಲಿ ಯಾವ ಶಬ್ದವೂ ಕೂಡ ಶಕ್ತಿ ವೃತ್ತಿಯಿಂದ ಪ್ರತಿಪಾದನೆ ಮಾಡೋದಿಲ್ಲ. ಅದು ನಾವು ಹೇಳ್ತಾ ಇದ್ದೇವೆ. ನೀವು ಆನಂದ ರೂಪ ಎಂಬತಕ್ಕಂಥ ಶಬ್ದ ಭಗವಂತನಲ್ಲಿ ಲಕ್ಷಣಯ ಅಂತ ಹೇಳ್ತಾ ಇದ್ದೀರಾ. ಆದರೆ ಭಗವಂತನಲ್ಲಿ ಆನಂದ ರೂಪತ್ವ ಇದೆ. ಆನಂದ ರೂಪತ್ವ ಎಂಬತಕ್ಕಂತಹ ಅರ್ಥ ಭಗವಂತನಲ್ಲಿ ಸಮನ್ವಯ ಆಗ್ತಾ ಇರಬೇಕಾದ್ರೆ ಅದು ಲಕ್ಷಣಾವೃತ್ತಿಯಿಂದ ನೀವು ಆನಂದ ರೂಪ ಶಬ್ದ ಭಗವಂತನನ್ನು ಹೇಳುತ್ತೆ ಅಂತ ಹೆಂಗೆ ಹೇಳ್ತೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಸುಖರೂಪತ್ವ ಅಭಾವೇ ಸುಖರೂಪಮಪಿ ಹಿಂದೆ ಹೇಳಿದರು. ಸುಖರೂಪತ್ವ ಇಲ್ಲ ಅಂತಂದರೆ ಸುಖರೂಪ ಆಗೋದಿಲ್ಲ ಅಂತ ಹಿಂದೆ ಹೇಳಿದರು. ಅಂದ ಸುಖರೂಪತ್ವಾಭಾವೇ ಸುಖರೂಪಮಪಿ ಇತ್ಯತ್ರ ಜ್ಞಾಪಕಮಾಹ ಇನ್ನೊಂದು ರೀತಿಯಾದಂತಹ ಜ್ಞಾಪಕವನ್ನು ಹೇಳ್ತಾ ಇದೆ. ಹಿಂದೆ ಹೇಳಿದ್ರು ಅವನು ಸುಖರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಇವಾಗ ತಚ್ಛಬ್ದ ಲಕ್ಷಣ ಕಥಂ ಅಂತ ರೂಪವಾದಂತಹ ರೂಪತ್ವ ಅಭಾವೇ ಸುಖರೂಪತ್ವ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಅವಾಗ ಸುಖರೂಪ ಎಂಬತಕ್ಕಂಥ ಶಬ್ದವಾಚನ ಆದರೂ ಹೇಗೆ? ಭಗವಂತನನ್ನು ಸುಖರೂಪ ಆನಂದರೂಪ ಅಂತ ಶ್ರುತಿ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ. ತತ್ರ ದೃಷ್ಟಾಂತಮಾಹ ಜಲಪ್ರವಾಹ ರೂಪ. ಪ್ರವಾಹ ಎಂಬತಕ್ಕಂತಹ ಅರ್ಥ ಇಲ್ಲ ಅಂತಾದರೆ ಗಂಗಾ ಶಬ್ದದಿಂದ ಅದನ್ನು ಲಕ್ಷಣ ಅಂತ ಕರೀತಾರೇನು? ಎಲ್ಲಿ ಪ್ರವಾಹ ರೂಪ ಎಂಬತಕ್ಕಂಥ ಅರ್ಥ ಇದೆಯೋ ಅಂತಹ ಕಡೆಯಲ್ಲಿ ಲಕ್ಷಣ ಅಂತ ಕರೆಯೋದಿಲ್ಲ. ಹಾಗಾದರೆ ಸುಖರೂಪತ್ವ ಎಂಬತಕ್ಕಂಥ ಅರ್ಥ ಇದೆ ಅಂತಾದರೆ ಆವಾಗ ಲಕ್ಷಣ ಎಂಬತಕ್ಕಂಥದ್ದು ಕೂಡೋದಿಲ್ಲ. ಅಥೋ ಮುಕ್ತಿರ ಮುಕ್ತಿ ಸ್ಯಾತ್ ಇಯಂ ತಾರ್ಕಿಕ ಮುಕ್ತಿವತ್ ಮುಕ್ತತ್ವಹೇತೋರುಚ್ಛಿತ್ತಿ ಸಾಧ್ಯಾಭಾವೇ ತಥೋ ಧ್ರುವ. ಅದರಿಂದ ಒಂದು ವೇಳೆ ಸುಖರೂಪತ್ವ ಎಂಬತಕ್ಕಂತಹ ಧರ್ಮವನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಭಗವಂತನಲ್ಲಿ ಮುಕ್ತತ್ವ ಎಂಬತಕ್ಕಂಥ ಧರ್ಮವನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ. ತಾರ್ಕಿಕರು ಮೋಕ್ಷ ಅಂತ ಹೇಳ್ತಾರೆ. ತಾರ್ಕಿಕರ ಮತ ಪ್ರಕಾರ ಮೋಕ್ಷ ಅಂದ್ರೇನು? ಏಕವಿಂಶತಿ ದುಃಖ ಧ್ವಂಸ. 21 ವಿಧವಾಗಿರ್ತಕ್ಕಂಥ ದುಃಖ ಅಂಥೇಳಿ ಈ ದುಃಖದ ಇಲ್ಲದ ಇರುವಿಕೆಯೇ ಮೋಕ್ಷ, ಹೊರತು ಮೋಕ್ಷದಲ್ಲಿ ಸುಖ ಇಲ್ಲ. ತಾರ್ಕಿಕರ ಸಿದ್ಧಾಂತ ಪ್ರಕಾರ ಮೋಕ್ಷದಲ್ಲಿ ಸುಖ ಎಂಬತಕ್ಕಂಥದ್ದಿಲ್ಲ. ಯಾಕೆ ಅಂತಂದರೆ ಅವ್ರು ಹೇಳೋದು ಯತ್ರ ಸುಖಂ ತತ್ರ ದುಃಖಂ. ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ಎಂಬತಕ್ಕಂಥದ್ದು ಕಂಡಿದೆ. ಒಂದು ವೇಳೆ ಮೋಕ್ಷದಲ್ಲಿ ಸುಖ ಇದೆ ಅಂತ ಹೇಳಿಬಿಟ್ರೆ ಆವಾಗ ದುಃಖವೂ ಇರಬೇಕಾಗತ್ತೆ. ಆದ್ದರಿಂದಾಗಿ ಮೋಕ್ಷದಲ್ಲಿ ದುಃಖ ಧ್ವಂಸ ಇದೆ, ದುಃಖ ನಾಶ ಇದೆ, ಸುಖ ಇಲ್ಲ ಅಂತ ತಾರ್ಕಿಕ. ಅದಕ್ಕೆ ಹೇಳ್ತಾರೆ ಇಯಂ ತಾರ್ಕಿಕ ಮುಕ್ತಿವತ್ ನ. ಒಂದು ವೇಳೆ ಇದು ತಾರ್ಕಿಕರ ಮುಕ್ತಿಯಂತೆ ಇದು ಮುಕ್ತಿಯೇ ಅಲ್ಲ ಅಂತ ಬೇಕಾಗುತ್ತೆ. ಅಮುಕ್ತಿ ಸ್ಯಾತ್. ಅದು ದುಃಖ ಧ್ವಂಸ ಇದೆ ಅಂತಂದರೆ ಜೀವರು ಆ ದುಃಖ ಧ್ವಂಸವನ್ನು ಅಪೇಕ್ಷೆ ಪಡ್ತಾರೋ ಅಥವಾ ಸುಖಮೇವಮೇ ಸ್ಯಾತ್ ಅಂತ ಅಪೇಕ್ಷೆ ಪಡ್ತಾರೋ, ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದ್ದರಿಂದ ಯಾವ ರೀತಿಯಲ್ಲಿ ಇದು ಮೋಕ್ಷ ಎಂಬತಕ್ಕಂಥದ್ದು ಸುಖ ಸ್ವರೂಪ ಅಲ್ಲ ಅಂತಾದರೆ ಆವಾಗ ತಾರ್ಕಿಕರ ಮೋಕ್ಷದಂತೆ ಅದು ಮುಕ್ತಿ ಅಂತ ಆಗದೆ ಹೋಗಬೇಕಾದೀತು ಅಂತ. ಅದರಿಂದ ಏನಾಯಿತು? ಭಗವಂತನಲ್ಲಿ ಮುಕ್ತತ್ವವನ್ನು ಒಪ್ತೀರಾ ಅಂತಾದರೆ ಆವಾಗ ಸುಖರೂಪತ್ವ ಎಂಬತಕ್ಕಂಥ ಭಾವಧರ್ಮವನ್ನು ಒಪ್ಪಲೇಬೇಕು. ಸುಖರೂಪತ್ವ ಭಾವಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವ ಎಂಬತಕ್ಕಂಥದ್ದು ಕೂಡೋದಿಲ್ಲ ಅಂತ. ಹೀಗೆ ಸಾಧ್ಯಂ ವಿನಾ ಹೇತೋಹೋ ಅನುಪಪತ್ತಿ ಅಂತ ಅರ್ಥ. ಸಾಧ್ಯವನ್ನು ಒಪ್ಪಲಿಲ್ಲ ಅಂತಾದರೆ
ಭಗವಂತನಲ್ಲಿ ಹೇತುವನ್ನು ಒಪ್ಪಲಿಕ್ಕೆ ಬರಲ್ಲ. ಹೇತುವನ್ನು ಒಪ್ಪಿದ್ದೀರಾ ಅಂತಾದರೆ ಭಾವರೂಪವಾದ ಧರ್ಮವನ್ನು ಒಪ್ಪಲೇಬೇಕು. ಕೂಡಲ್ಲ ಅಂತ, ಹೊಂದಿಕೆ ಆಗೋದಿಲ್ಲ. ಅತಃ ಸುಖ ಸ್ವರೂಪ ವಸ್ತುವೇ ಇಲ್ಲದಿರುವುದರಿಂದ ಈ ಯಾವ ಮುಕ್ತಿಯು ತಾರ್ಕಿಕ ಮುಕ್ತಿವತ್, ತಾರ್ಕಿಕರ ಮೋಕ್ಷದಂತೆ ಅಮುಕ್ತಿ ಸ್ಯಾತ್, ಮುಕ್ತಿ ಅಲ್ಲ ಅಂತಲೇ ಆಗಬೇಕಾದೀತು. ತತಃ ಆದ್ದರಿಂದ ಸಾಧ್ಯಾಭಾವೇ ಸುಖರೂಪತ್ವರೂಪವಾಗಿರ್ತಕ್ಕಂತಹ ಭಾವರೂಪವಾದ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವ ಹೇತೋಹೋ, ಮುಕ್ತತ್ವ ಎಂಬತಕ್ಕಂತಹ ಹೇತುವಿಗೆ ಉಚ್ಛಿತ್ತಿ ಇಲ್ಲದೇ ಇರುವಿಕೆಯು ಧ್ರುವ ನಿಶ್ಚಯವಾಗುತ್ತದೆ. ಅತಃ ಸುಖರೂಪ ವಸ್ತುವೇ ಇಲ್ಲದಿರುವುದರಿಂದ ಇಯಂ ಮುಕ್ತಿ, ಈ ಮೋಕ್ಷ ಎಂಬತಕ್ಕಂಥದ್ದು ತಾರ್ಕಿಕ ಮುಕ್ತಿವತ್, ತಾರ್ಕಿಕರ ಏಕವಿಂಶತಿ ದುಃಖಧ್ವಂಸ ರೂಪವಾದ ಮೋಕ್ಷದಂತೆ ಅಮುಕ್ತಿ ಸ್ಯಾತ್, ಮೋಕ್ಷ ಅಲ್ಲ ಅಂತ ಆಗ್ತಾಯಿತ್ತು. ತತಃ ಆದ್ದರಿಂದ ಸಾಧ್ಯಾಭಾವೇ ಭಾವರೂಪವಾದ ಸುಖರೂಪತ್ವವಾದ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಮುಕ್ತಿತ್ವ ಹೇತೋಹೋ, ಮುಕ್ತಿತ್ವ ಎಂಬತಕ್ಕಂತಹ ಹೇತುವಿಗೆ ಉಚ್ಛಿತ್ತಿ ಇಲ್ಲದೇ ಇರುವಿಕೆಯು ಧ್ರುವ ಖಚಿತವಾಗುತ್ತದೆ. ಅಸ್ತು ಸುಖರೂಪತ್ವಾಭಾವೇ ಸುಖರೂಪಸ್ಯಾಭಾವ ಪ್ರಕೃತೆ ಕಿಂ, ಸರಿ ಸುಖರೂಪತ್ವ ಇಲ್ಲ ಅಂತಂದರೆ ಸುಖರೂಪ ಆಗಲ್ಲ ಅಂತ ಹಿಂದೆ ಹೇಳಿದ್ರಲ್ಲ. ಶೂದ್ರನಲ್ಲಿ ವಿಪ್ರರೂಪತ್ವ ಇಲ್ಲ ಅಂದರೆ ವಿಪ್ರರೂಪ ಅಲ್ಲ ಅಂತ. ಹಾಗೆ ಬ್ರಹ್ಮನಲ್ಲಿಯೂ ಕೂಡ ಸುಖರೂಪತ್ವ ಇಲ್ಲ ಅಂದರೆ ಸುಖರೂಪ ಅಲ್ಲ ಅಂತ. ಅದರಿಂದ ಸುಖರೂಪತ್ವ ಅಭಾವೇ ಸುಖರೂಪಸ್ಯ ಅಭಾವ ಅಸ್ತು, ಸುಖರೂಪತ್ವ ಇಲ್ಲ ಅಂದರೆ ಸುಖರೂಪ ಅಲ್ಲ ಇರಲಿ ಅಂತ ಹೇಳ್ತೇವೆ. ಏನು ಅದರಿಂದ ಅಂತಂದರೆ ಅದಕ್ಕೆ ಹೇಳಿ ಇತ್ಯತಃ, ಅದಕ್ಕೆ ಹೇಳ್ತಾರೆ ಅತಃ ಇತಿ ಅಂತ. ಅತಃ ಮೋಕ್ಷೇ ಸುಖರೂಪ ವಸ್ತು ಅನಂಗೀಕಾರಾತ್, ಮೋಕ್ಷದಲ್ಲಿ ಸುಖರೂಪವಾಗಿರ್ತಕ್ಕಂತಹ ವಸ್ತುವನ್ನು ನೀವು ಒಪ್ಪಲಿಲ್ಲ ಅಂತಾದರೆ ಆವಾಗ ಏನಾಯ್ತು? ತತಃ ಸುಖರೂಪಯೋ ಅವಿನಾಭಾವಾತ್, ಸುಖರೂಪತ್ವ ಇದ್ದರೆ ಸುಖರೂಪ ಆಗುತ್ತೆ, ಸುಖರೂಪತ್ವ ಇಲ್ಲ ಅಂತಂದರೆ ಸುಖರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಅವುಗಳಿಗೆ ಅವಿನಾಭಾವ, ವಿನಾಭಾವ ಅಂದರೆ ವ್ಯಾಪ್ತಿ ಎಂಬತಕ್ಕಂಥದ್ದು ಇದೆ. ಅದಿದ್ರೇ ಸುಖರೂಪತ್ವ ಇದ್ರೇ ಸುಖರೂಪ ಎಂಬತಕ್ಕಂಥದ್ದು ಕೂಡುತ್ತೆ. ಆದ್ದರಿಂದ ಸಾಧ್ಯಾಭಾವೇ ಅರ್ಥ ಭಾವಧರ್ಮ ಧರ್ಮಿತ್ವ ರೂಪ ಸಾಧ್ಯಾಭಾವ, ಭಾವಧರ್ಮಕ್ಕೆ ಧರ್ಮಿಯಾಗಿದ್ದಾನೆ ಎಂಬತಕ್ಕಂತಹ ಈ ಸಾಧ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಸುಖರೂಪತ್ವರೂಪ ಧರ್ಮಸ್ಯ ಅಭಾವ ಪ್ರಸಂಗೇನ ಅವನಲ್ಲಿ ಸುಖರೂಪತ್ವ ಎಂಬತಕ್ಕಂತಹ ಮುಕ್ತತ್ವವು ಕೂಡ ಇಲ್ಲ ಅಂತ ಆಗ್ತಾಯಿತ್ತು. ಅದರಿಂದ ತದವಿನಾಭೂತ ಸುಖರೂಪಮಪಿ ಬ್ರಹ್ಮನಸ್ಯಾತ್, ಬ್ರಹ್ಮನಲ್ಲಿ ಸುಖರೂಪತ್ವದಿಂದ ವ್ಯಾಪ್ತವಾಗಿರ್ತಕ್ಕಂತಹ ಸುಖರೂಪ ಎಂಬತಕ್ಕಂಥದ್ದು ಅಲ್ಲ ಅಂತ ಆಯಿತು. ಇತಿ ಮುಕ್ತತ್ವ ಹೇತೋ ಉಚ್ಛಿತ್ತಿ ಸ್ಯಾತ್, ಮುಕ್ತತ್ವ ಹೇತು ಎಂಬತಕ್ಕಂಥದ್ದು ಇಲ್ಲ ಅಂತ ಆಗ್ತಾಯಿತ್ತು. ತ್ವದಭಿಲಷಿತ ಮುಕ್ತಿರೇವ ನಾಭೂತಿತಿ ಭಾವ, ನಿನಗೆ ಇಷ್ಟವಾಗಿರ್ತಕ್ಕಂತಹ ಮೋಕ್ಷವು ಕೂಡ ಇಲ್ಲ ಅಂತ ಆಗುತ್ತೆ. ಏವಂಚ ನಿರ್ಗುಣಂ ಬ್ರಹ್ಮ ನಿರ್ಗುಣಾದಿಶ್ರುತೇರಪಿ ಉಕ್ತರೀತ್ಯಾ ಬಹಿರ್ಭೂತಂ ಅಶ್ರೌತಮಭವದ್ಧ್ರುವಂ. ಅದರಿಂದ ನಿರ್ಗುಣಾದಿಶ್ರುತೇ, ನೀವು ಹೇಳುವಂತಹ ನಿರ್ಗುಣ ಎಂಬತಕ್ಕಂಥ ಶ್ರುತಿಯಿಂದ ಬ್ರಹ್ಮ ನಿರ್ಗುಣ ಎಂಬುದಾಗಿ ಏನು ಹೇಳ್ತಾ ಇದ್ದೀರಲ್ಲ ಅದು ಬಹಿರ್ಭೂತಂ, ಒಪ್ಪಲಿಕ್ಕೆ ಸಾಧ್ಯ ಎಂಬತಕ್ಕಂಥದ್ದು ಅಲ್ಲವೇ ಇಲ್ಲ. ಬ್ರಹ್ಮ ನಿರ್ಗುಣನಾಗಿದ್ದಾನೆ, ಇದು ನಿರ್ಗುಣ ಎಂಬತಕ್ಕಂಥ ಶ್ರುತಿ ಹೇಳ್ತಾ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅದರಿಂದ ಅಶ್ರೌತಮ್ ಅಭವತ್, ಅದು ಅಂತಹ ನಿರ್ಗುಣ ಬ್ರಹ್ಮ ಅವನು ಶ್ರುತಿ ಪ್ರತಿಪಾದ್ಯನಲ್ಲ ಅಂತಾಯಿತು. ಸರ್ವಥಾ ಗುಣರಹಿತನಾದ ಬ್ರಹ್ಮ ಅವನು ಶ್ರುತಿ ಪ್ರತಿಪಾದ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅನೇಕ ರೀತಿಯಾಗಿರ್ತಕ್ಕಂತಹ ಅನುಪಪತ್ತಿಗಳು ಇದೆ. ಅದರಿಂದಾಗಿ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಸರ್ವಥಾ ಗುಣರಹಿತ ಎಂಬತಕ್ಕಂಥದ್ದು ಅರ್ಥವನ್ನು ಹೇಳ್ತಾ ಇಲ್ಲ. ಆದ್ದರಿಂದ ಆ ನಿರ್ಗುಣ ಬ್ರಹ್ಮ ಶ್ರುತಿ ಪ್ರತಿಪಾದ್ಯನೂ ಅಲ್ಲ. ಏವಂಚ, ಈ ರೀತಿಯಾಗಿ ನಿರ್ಗುಣಂ ಗುಣರಹಿತನಾದಂತಹ ಬ್ರಹ್ಮನು ನಿರ್ಗುಣಾದಿಶ್ರುತೇ ಅಪಿ, ಕೇವಲೋ ನಿರ್ಗುಣ ಎಂಬತಕ್ಕಂತಹ ಶ್ರುತಿಯಿಂದಲೂ ಕೂಡ ಉಕ್ತರೀತ್ಯ ಹಿಂದೆ ಹೇಳಿದಂತೆ ಬಹಿರ್ಭೂತಂ ಪ್ರತಿಪಾದ್ಯನಾಗಿಲ್ಲ.
ಆದ್ದರಿಂದ ಅವನು ಅಶ್ರೌತಂ ಶ್ರುತಿ ಪ್ರತಿಪಾದ್ಯನಲ್ಲ ಎಂಬುದಾಗಿ ಧ್ರುವಂ ಅಭವತ್ ನಿಶ್ಚಯ ಆಯಿತು. ಏವಂಚ ಈ ರೀತಿಯಾಗಿ ನಿರ್ಗುಣಂ ಬ್ರಹ್ಮ, ಗುಣರಹಿತನಾಗಿರ್ತಕ್ಕಂತಹ ಬ್ರಹ್ಮನು ನಿರ್ಗುಣಾದಿಶ್ರುತೇರಪಿ ಕೇವಲೋ ನಿರ್ಗುಣ ಎಂಬತಕ್ಕಂತಹ ಶ್ರುತಿಯಿಂದಲೂ ಕೂಡ ಉಕ್ತರೀತ್ಯ ಹಿಂದೆ ಹೇಳಿದ ರೀತಿಯಲ್ಲಿ ಬಹಿರ್ಭೂತಂ ಪ್ರತಿಪಾದ್ಯನಲ್ಲ. ಆದ್ದರಿಂದ ಅಶ್ರೌತಂ ನಿರ್ಗುಣ ಬ್ರಹ್ಮ ಎಂಬತಕ್ಕಂಥದ್ದು, ನಿರ್ಗುಣ ಬ್ರಹ್ಮನು ಶ್ರುತಿ ಪ್ರತಿಪಾದ್ಯ ಎಂಬತಕ್ಕಂಥದ್ದು ಅಲ್ಲ ಎಂಬುದಾಗಿ ಧ್ರುವಂ ಅಭವತ್ ನಿಶ್ಚಯವಾಯಿತು. ಪರಮ ಪ್ರಕೃತಂ ಉಪಸಂಹರತಿ ಏವಂಚ ಇತಿ. ಇಷ್ಟರ ತನಕ ಏನು ಮುಖ್ಯವಾಗಿ ವಿಷಯವನ್ನು ನಿರೂಪಣೆ ಮಾಡಿಕೊಂಡು ಬಂದಿದ್ರೋ, ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಭಗವಂತ ನಿರ್ಗುಣನಾಗಿದ್ದಾನೆ ಎಂಬತಕ್ಕಂಥದ್ದು ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ನನ್ಯಾ ಪರುಷನಾ ಶೈವಂ ಬ್ರಾಹ್ಮಂ ವೈಷ್ಣವಮೇವ ಚ ಇತ್ಯಾದ್ಯುಕ್ತಯ ಅಂತ ಹಿಂದೆ ಹೇಳಿದರು. ನನ್ಯ ಎಂಬತಕ್ಕಂಥದ್ದು ಅದು ಪರಶು, ಕೊಡಲಿ ಇದ್ದ ಹಾಗೆ. ಅದರಿಂದ ಅದೇನು ಹೇಳುತ್ತೆ, ಸ ಆತ್ಮ ತತ್ವಮಸಿ ಎಂಬಲ್ಲಿ ಅತತ್ವಮಸಿ ಎಂಬುದಾಗಿ ಅದು ಅಲ್ಲ, ಕೇವಲೋ ನಿರ್ಗುಣಶ್ಚ, ಕೇವಲೋ ನಿರ್ಗುಣ ಮೇಲೆ ಕೇವಲೋ ಅನಿರ್ಗುಣ ಎಂಬುದಾಗಿ ನನ್ಯ ಎಂಬತಕ್ಕಂಥದ್ದು ಇದೆ. ಅದು ಪರಶು ಕೊಡಲಿಯಂತೆ ತುಂಡು ಮಾಡುತ್ತೆ. ಏನು ಮಾಡುತ್ತೆ, ಪದಚ್ಛೇದ ಮಾಡಬೇಕಾದರೆ ಅನಿರ್ಗುಣ ಎಂಬುದಾಗಿ ಮಾಡುತ್ತೆ. ಅಂದರೆ ಭಗವಂತ ಗುಣ ಸಹಿತನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆ ಒಂದೊಂದು ರೀತಿಯಾದ 3 ರೀತಿಯಾದ ಪುರಾಣಗಳು ಅಂತ ಹೇಳಿದ್ರು. ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣಗಳು ಅಂತೆಲ್ಲ ಹೇಳುವ ರೀತಿಯಲ್ಲಿ ಆ ಸಾತ್ವಿಕ ಪುರಾಣಗಳಲ್ಲೂ ಬ್ರಹ್ಮನಲ್ಲಿ ಗುಣವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದಾಗಿ ಕೂಡ ಹೇಳಿದ್ದಾರೆ. ಈ ಪ್ರಸಂಗದಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಭಗವಂತ ಅವನು ಗುಣರಹಿತ ಎಂಬತಕ್ಕಂಥದ್ದು ಪ್ರತಿಪಾದ್ಯ ಅಲ್ಲ. ಆದ್ದರಿಂದ ಆ ಅರ್ಥ ಶ್ರುತಿ ಪ್ರತಿಪಾದ್ಯ ಅಲ್ಲ. ನಿರ್ಗುಣ ಬ್ರಹ್ಮ ಶ್ರುತಿಯಿಂದ ಪ್ರತಿಪಾದ್ಯನಲ್ಲ ಎಂಬುದಾಗಿ ಹೇಳಿದಂತೆ ಆಯಿತು. ಅಶ್ರೌತಂ ಅಭವತ್ ಮಾ ಬಿಟ್ಟೋಗಿದೆಯಾ? ಹಾಕ್ಕೋಬೇಕು. ಒಂದು ಅಕ್ಷರ ಕಡಿಮೆ ಆಗುತ್ತಿಲ್ಲ ಅಂದರೆ 7 ಅಕ್ಷರ ಆಗುತ್ತೆ. ಅಶ್ರೌತ ಭವದ್ ಧ್ರುವಂ ಅಂತ ಆಗ್ಬಿಟ್ರೆ 7 ಅಕ್ಷರ. ಅಶ್ರೌತ ಭವ ಧ್ರುವ 7 ಅಕ್ಷರ ಆಯಿತು. ಅಶ್ರೌತಂ ಅಭವದ್ ಧ್ರುವಂ. ಶ್ರುತಿಸ್ತ್ರೀ ಸಂಗ ಶೂನ್ಯಂ ತತ್ ಬ್ರಹ್ಮಭಿಕ್ಷುರಭೂತ್ತವ. ನಿಮ್ಮ ಬ್ರಹ್ಮ ಅವನು ಸನ್ಯಾಸಿಯಾಗಿ ಹೋದ ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಯಾಕೆ ಶ್ರುತಿ ಪ್ರತಿಪಾದ್ಯನಲ್ಲ. ಯಾಕೆ ನಿರ್ಗುಣ ಬ್ರಹ್ಮನನ್ನು ಶ್ರುತಿ ಹೇಳ್ತಾ ಇಲ್ಲ. ಹಾಗಾದರೆ ಶ್ರುತಿ ಎಂಬತಕ್ಕಂತಹ ವೇದ ಅಭಿಮಾನಿಯಾದ, ವೇದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಆದ್ದರಿಂದ ಆ ವೇದಾಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅವಳ ಸಂಬಂಧ ಇಲ್ಲ ಅಂತಾಯಿತು. ಭಿಕ್ಷುವಿಗೆ, ಸನ್ಯಾಸಿಯಾದವನಿಗೆ ಯಾವತ್ತೂ ಕೂಡ ಸ್ತ್ರೀ ಸಂಬಂಧ ಇಲ್ಲ. ಆದ್ದರಿಂದ ನಿಮ್ಮ ಬ್ರಹ್ಮ ಏನಾದ, ಅವನು ಭಿಕ್ಷುವಾದ ಅಂತ. ಒಂದು ವೇದ ಪ್ರತಿಪಾದ್ಯನಲ್ಲ. ವೇದಾಭಿಮಾನಿಯಾದ ಲಕ್ಷ್ಮೀದೇವಿಯ ಸಂಬಂಧ ಇಲ್ಲ ಅಂತಾಯಿತು. ಆದ್ದರಿಂದ ಯಾರಿಗೆ ಸ್ತ್ರೀ ಸಂಘ ಶೂನ್ಯ, ಅವನು ಸ್ತ್ರೀ ಸಂಬಂಧರಹಿತನಾಗಿದ್ದಾನೋ ಅಂಥವನನ್ನು ಸನ್ಯಾಸಿ ಅಂತ ಕರೀತಾರೆ. ಹಾಗೆ ನಿಮ್ಮ ನಿರ್ಗುಣ ಬ್ರಹ್ಮ ಎಂಬತಕ್ಕಂಥವನು ಸನ್ಯಾಸಿ ಆದ ಅಂತ ಈ ರೀತಿಯಲ್ಲಿ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ತತ್ ನಿರ್ಗುಣ ಬ್ರಹ್ಮ ಶ್ರುತಿ ಪ್ರತಿಪಾದ್ಯನಲ್ಲ. ಆದ್ದರಿಂದ ಸ್ತ್ರೀ ಸಂಘ ಶೂನ್ಯಂ, ಶ್ರುತಿ ಎಂಬತಕ್ಕಂತಹ ಸ್ತ್ರೀಯ ಸಂಬಂಧ ಇಲ್ಲದೇ ಇರುವಂತಹ ತದ್ಬ್ರಹ್ಮ ತವ ನಿನ್ನ ತದ್ಬ್ರಹ್ಮ ಆಯಾವ ನಿರ್ಗುಣ ಬ್ರಹ್ಮನು ಭಿಕ್ಷು ಅಭೂತ್ ಸನ್ಯಾಸಿ ಆದನು. ತತ್ ನಿರ್ಗುಣ ಬ್ರಹ್ಮನು ಶ್ರುತಿ ಪ್ರತಿಪಾದ್ಯನಲ್ಲ. ಆದ್ದರಿಂದ ಶ್ರುತಿ ಸ್ತ್ರೀ ಸಂಘ ಶೂನ್ಯಂ, ಶ್ರುತಿ ಎಂಬತಕ್ಕಂಥ ಸ್ತ್ರೀಯ ಸಂಬಂಧರಹಿತನಾದಂತಹ ಬ್ರಹ್ಮನು ತವ ನಿನ್ನ ಮತದಲ್ಲಿ ಭಿಕ್ಷು ಅಭೂತ್ ಸನ್ಯಾಸಿ ಆಗ್ತಾನೆ. ತಸ್ಮಾತ್ ವಿವಾಹವತ್ ಸ್ವಾಭಾವಿಕ ಸಂಬಂಧರೂಪ ಮುಖ್ಯವೃತ್ತಿಯ ಪ್ರತಿಪಾದಕ ಶ್ರುತ್ಯಭಾವಾತ್ ಸರ್ವಥಾ ಅವಾಚ್ಯಸ್ಯ ಲಕ್ಷಣಾಯಾಮಪಿ ಅಯೋಗ್ಯತೆಯ ಅಮುಖ್ಯವೃತ್ತಿಯ ಪ್ರತಿಪಾದಕ ಶ್ರುತ್ಯಭಾವಾಚ್ಚ ಸ್ತ್ರೀ ಸಂಘಶೂನ್ಯಂ
ಶ್ರುತಿಸ್ತ್ರೀ ಸಂಬಂಧ ಮಾತ್ರ ರಹಿತಂ ತವ ಬ್ರಹ್ಮ ಭಿಕ್ಷು ಅಭೂತ್ ಸ್ವಸ್ವರೂಪ ಸಿದ್ಧಿ ಪ್ರಮಾಣಾಂತರ ಗವೇಷಣಾಖ್ಯ ಭಿಕ್ಷಾಟನಪರಃ ಅಭೂತ್ ಅಂತ. ಭಗವಂತ ಅವನು ವೇದ ಪ್ರತಿಪಾದ್ಯನಲ್ಲ, ತಸ್ಮಾತ್ ನಿರ್ಗುಣ ಬ್ರಹ್ಮ ವೇದ ಪ್ರತಿಪಾದ್ಯನಲ್ಲ ಅಂತ ಆಗಿಬಿಟ್ರೆ ಆವಾಗ ಸ್ವಾಭಾವಿಕ ಸಂಬಂಧ ಇಲ್ಲ. ಸ್ತ್ರೀ ಪುರುಷರಿಗೆ ಯಾವುದು ವಿವಾಹ ಎಂಬತಕ್ಕಂಥದ್ದು ಸಹಜ ಸಂಬಂಧ. ಹಾಗೆ ಶ್ರುತಿಗೂ ಮತ್ತು ಪರಮಾತ್ಮನಿಗೂ ಪ್ರತಿಪಾದಕ ಭಾವ ಎಂಬತಕ್ಕಂಥದ್ದು ಸಂಬಂಧ. ಭಗವಂತ ಶ್ರುತಿಯಿಂದ ಪ್ರತಿಪಾದ್ಯನಲ್ಲ ಅಂತಾದರೆ ಆವಾಗ ಪ್ರತಿಪಾದಕವಾದ ಶ್ರುತಿ ಸಂಬಂಧ ಇಲ್ಲ ಅಂತಾಯಿತು. ವಿವಾಹವತ್ ಸ್ವಾಭಾವಿಕ ಸಂಬಂಧ ರೂಪ ಮುಖ್ಯವೃತ್ತಿಯ ಪ್ರತಿಪಾದಕ ಶ್ರುತ್ಯಭಾವಾತ್ ಅಂತ. ವಿವಾಹ ಯಾವ ರೀತಿಯಲ್ಲಿ ಸ್ತ್ರೀ ಪುರುಷರಿಗೆ ಸ್ವಾಭಾವಿಕ ಸಂಬಂಧವನ್ನು ಹೇಳುತ್ತೋ ಹಾಗೆ ಪರಮಾತ್ಮನಿಗೆ ಈ ನಿರ್ಗುಣನಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂತಹ ಶ್ರುತಿ ಎಂಬತಕ್ಕಂತಹದ್ದಿಲ್ಲ. ಮುಖ್ಯವೃತ್ತಿಯ ಪ್ರತಿಪಾದಕ ಶ್ರುತ್ಯಭಾವಾತ್. ಭಗವಂತನು ನಿರ್ಗುಣನಾಗಿದ್ದಾನೆ ಎಂಬುದಾಗಿ ಮುಖ್ಯ ವೃತ್ತಿಯಿಂದ ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಇಲ್ಲ. ಯಾಕೆ ನಿರ್ಗುಣ ಶ್ರುತಿಯೇ ನಿರ್ಗುಣತ್ವ ರೂಪವಾದ ಧರ್ಮವನ್ನು ಹೇಳುತ್ತೆ. ಆದ್ದರಿಂದಾಗಿ ನಿರ್ಗುಣ ಎಂಬುದಾಗಿ ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಇಲ್ಲ. ಆದರೆ ಮತ್ತೆ ಸರ್ವಥಾ ಅವಾಚ್ಯಸ್ಯ ಲಕ್ಷಣಾಯಾಮಪಿ ಅಯೋಗ್ಯತೆಯ. ಅವ್ರ ಮತ ಪ್ರಕಾರ ಭಗವಂತ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ, ಸರ್ವಥಾ ಅವಾಚ್ಯನಾಗಿದ್ದಾನೆ ಅಂತಾದರೆ ಲಕ್ಷಣವನ್ನು ಕೂಡ ಮಾಡಲಿಕ್ಕೆ ಬರೋದಿಲ್ಲ. ತತ್ವಪ್ರಕಾಶಕದಲ್ಲಿ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣ ಅವೃತ್ತೇಹಿ ಅಂತ ಹೇಳ್ತಾರೆ. ಸರ್ವಶಬ್ದ ಅವಾಚ್ಯನಾಗಿದ್ದಾನೆ ಅಂದರೆ ಲಕ್ಷಣಾವೃತ್ತಿಯನ್ನು ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವೇದದಿಂದ ಪರಮಾತ್ಮ ಲಕ್ಷಣೆಯ ಪ್ರತಿಪಾದ್ಯನೂ ಆಗಲಿಲ್ಲ. ಗುಣರಹಿತ ಎಂಬುದಾಗಿ ಲಕ್ಷಣದಿಂದಲೂ ಕೂಡ ಪ್ರತಿಪಾದ್ಯನಾಗಲಿಲ್ಲ. ಅಮುಖ್ಯ ವೃತ್ತಿಯ ಪ್ರತಿಪಾದಕ ಶ್ರುತ್ಯಭಾವಾಚ್ಯ. ಭಗವಂತನಲ್ಲಿ ಶಕ್ತಿ ಯಾವ ಶಬ್ದವೂ ವಾಚ್ಯ ಅಲ್ಲ. ಭಗವಂತ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ. ಭಗವಂತನ ಹೇಳ್ತಕ್ಕಂತಹ ಶಬ್ದ ಇಲ್ಲ. ಅವಾಚ್ಯನಾದಂಥ ಭಗವಂತನನ್ನು ಲಕ್ಷಣೆಯ ಶ್ರುತಿ ಪ್ರತಿಪಾದನೆ ಮಾಡಲ್ಲ. ಹಾಗಾದರೆ ಲಕ್ಷಣೆಯ ಭಗವಂತನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶ್ರುತಿಯೂ ಇಲ್ಲ ಅಂತ ಆಯಿತು. ಶ್ರುತಿ ಸ್ತ್ರೀ ಸಂಘ ಶೂನ್ಯಂ. ಭಗವಂತ ಏನಾದ ಶ್ರುತಿ ಎಂಬತಕ್ಕಂತಹ ಸ್ತ್ರೀಯ ಸಂಬಂಧ ಇಲ್ಲ. ಸಂಬಂಧ ಎರಡು ರೀತಿಯಲ್ಲಿ. ಒಂದು ಮುಖ್ಯ ವೃತ್ತಿಯ ಭಗವಂತ ಶ್ರುತಿ ಪ್ರತಿಪಾದ್ಯನಾಗಿದ್ದಾನೆ, ಅಥವಾ ಲಕ್ಷಣೆಯ ವೃತ್ತಿಯ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತಂದರೆ ಶ್ರುತಿ ಎಂಬತಕ್ಕಂಥ ಸ್ತ್ರೀ ಸಂಬಂಧ ಪರಮಾತ್ಮನಿಗೆ ಬರ್ತಿತ್ತು. ಪರಮಾತ್ಮನಿಗೆ ಮುಖ್ಯ ವೃತ್ತಿಯ ಶ್ರುತಿ ಪ್ರತಿಪಾದ್ಯತ್ವ ಇಲ್ಲ, ಲಕ್ಷಣೆಯ ಶ್ರುತಿ ಪ್ರತಿಪಾದ್ಯತ್ವ ಇಲ್ಲ. ಆದ್ದರಿಂದ ಶ್ರುತಿ ಸಂಬಂಧ ಎಂಬತಕ್ಕಂಥದ್ದು ಬರಲಿಲ್ಲ. ಆದ್ದರಿಂದ ಶ್ರುತಿ ಸ್ತ್ರೀ ಇದನ್ನು ಭಗವಂತ ನಿರ್ಗುಣ ಅಂತ ಅಥವಾ ಒಬ್ಬನೇ ಇದ್ದಾನೆ ಅಂತ ಹೇಗೆ ಸಿದ್ಧ ಅದ? ಪ್ರಮಾಣ ಏನು? ಭಗವಂತ ಒಬ್ಬನೇ ಇದ್ದಾನೆ ಅಂತನ್ಲಿಕ್ಕೆ ಪ್ರಮಾಣ ಏನು? ಪ್ರಮಾಣ ಇಲ್ಲದೇನೆ ಭಗವಂತ ಒಬ್ಬನೇ ಇದ್ದಾನೆ ಅಂತ ಒಪ್ಲಿಕ್ಕೆ ಬರಲ್ವಲ್ವಾ? ಮಾನಾಧೀನ ಮೇಯ ಸಿದ್ಧಿ ಸದ್ಯ ಅದು ಹೆಂಗೆ ಸಿದ್ಧ ಆಯಿತು? ಅದಕ್ಕೇನು ಪ್ರಮಾಣ ಏನು? ಭಗವಂತ ಒಬ್ಬನೇ ಇದ್ದಾನೆ ಅಲ್ಲಿಗೆ ಪ್ರಮಾಣ ಏನು? ಏಕಮೇವ ಅದ್ವೈತೀಯ ಬ್ರಹ್ಮ ಅಂತ ಹೇಳ್ತೀರ ತಾನೆ. ಏಕಮೇವ ಅದ್ವೈತೀಯ ಬ್ರಹ್ಮ ಶ್ರುತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಆದರೆ ಆವಾಗ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ಬೋದು. ಶ್ರುತಿ ಸಂಬಂಧವೇ ಇಲ್ಲ, ಶ್ರುತಿ ಪ್ರತಿಪಾದ್ಯತ್ವ ಇಲ್ಲ. ಹಾಂ, ಅದನ್ನೇ ನಾನು ಹೇಳ್ತಾರೆ. ಬ್ರಹ್ಮ ಒಂದೇ ಸತ್ಯ ಅಂತ ಹೆಂಗೆ ಹೇಳ್ತೀರಾ? ಬ್ರಹ್ಮ ಒಂದೇ ಸತ್ಯ ಅಂತ ಈ ವಿಷಯವನ್ನು ನೀವು ಪ್ರತಿಪಾದನೆ ಮಾಡಲಿಕ್ಕೆ ಒಂದು ಪ್ರಮಾಣ ಬೇಡವಾ? ನೀವು ಹೇಳಿದ ಮಾತ್ರ ಒಪ್ಲಿಕ್ಕಾಗುತ್ತಾ? ಬ್ರಹ್ಮ ಒಂದೇ ಸತ್ಯ ಅನ್ನೋದನ್ನು ಪ್ರತಿಪಾದನೆ ಮಾಡೋದು ಹೇಗೆ? ಬ್ರಹ್ಮ ಒಂದೇ ಸತ್ಯ ಅನ್ನೋದು ಪ್ರತ್ಯಕ್ಷ ಇದೆಯಾ? ಎಲ್ಲರೂ ಕಾಣಿಸ್ತಾ ಇದ್ದಾರಲ್ಲ. ಅದು ಬ್ರಹ್ಮ ಒಂದೇ ಸತ್ಯ ಅಂತ ಪ್ರತ್ಯಕ್ಷದಿಂದ ಹೇಳಲಿಕ್ಕಾಗಲ್ಲ. ಅನುಮಾನದ ಹೇಳಲಿಕ್ಕಾಗುತ್ತಾ? ಮತ್ತೇನು ಹೇಳಬೇಕು? ಆಗ ಮುಂದೆ ಹೇಳಬೇಕು ಶ್ರುತಿ ಸಂಘ ಬಂತಲ್ಲ. ಶ್ರುತಿಯಿಂದ ಪರಮಾತ್ಮ ಪ್ರತಿಪಾದ್ಯ, ಏಕಮೇವ ಅದ್ವಿತೀಯ ಬ್ರಹ್ಮ ಶ್ರುತಿಯಿಂದ ಪರಮಾತ್ಮ ಪ್ರತಿಪಾದ್ಯ ಅಂದರೆ ಅಲ್ಲಿ ಶಕ್ತಿವೃತ್ತಿಯ ಲಕ್ಷಣ ವೃತ್ತಿ ಏನು ಹೇಳ್ತೀರಾ? ಶಕ್ತಿವೃತ್ತಿಯಿಂದನೂ ಹೇಳಲಿಕ್ಕಾಗಲ್ಲ. ಯಾಕೆ? ಭಗವಂತನಲ್ಲಿ ಯಾವ ಶಬ್ದವೂ ಮುಖ್ಯ ವೃತ್ತಿಯಿಂದ ಪ್ರತಿಪಾದಕವ ಅಲ್ಲವೇ ಅಲ್ಲ.
ಶುಕ್ತಿ ಮುಖ್ಯವೃತ್ತಿಯ ಪ್ರತಿಪಾದ್ಯತ್ವ ಇಲ್ಲ ಅಂತಂದರೆ ಆವಾಗ ಲಕ್ಷಣ ಕೂಡಲ್ಲ. ಮತ್ತು ಯಾವ ಶ್ರುತಿಯಿಂದ ಎಲ್ಲವೂ ಕೂಡ ಕೇವಲ ನಿರ್ಗುಣತ್ವ ಮಾತ್ರ ಅಲ್ಲ, ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥದ್ದು ಕೂಡ ನೀವು ಹೇಳುವಂತಹ ಏನು ಸಿದ್ಧಾಂತ ಅದು ವೇದ ಪ್ರತಿಪಾದ್ಯವಾದ ಸಿದ್ಧಾಂತ ಅಂತಲೇ ಹೇಳಲಿಕ್ಕೆ ಬರಲ್ಲ. ಅವರ ಹಾಗೇನೆ ಬ್ರಹ್ಮ ಒಂದೇ ಸತ್ಯ ಅಂದರೆ ವೇದ ಸತ್ಯ ಅಂತ ಹೇಳಿದಂತೆ ಆಗಲಿಲ್ಲ, ವೇದ ಮಿಥ್ಯಾನೇ ಆಯಿತು. ವಾಚ್ಯ ಹೇಳಲ್ಪಡ್ತಕ್ಕಂಥದ್ದು ಯಾವುದೋ ಅದು ಪ್ರತಿಪಾದ್ಯ. ಘಟ ಎಂಬತಕ್ಕಂಥದ್ದು ಪದ, ಅದು ಪ್ರತಿಪಾದಕ. ಘಟ ಎಂಬತಕ್ಕಂಥ ಪದದಿಂದ ವಾಚ್ಯವಾದದ್ದು ಆ ಆಕಾರ ಇಲ್ಲ ವಸ್ತು, ಆಕಾರ ಇರುವ ವಸ್ತು, ಅದು ಪ್ರತಿಪಾದ್ಯ. ಹಾಗೆ ಬ್ರಹ್ಮ ಎಂಬತಕ್ಕಂಥದ್ದು ಪದ, ಬ್ರಹ್ಮ ಎಂಬತಕ್ಕಂತಹ ಪದದಿಂದ ಗುಣವಿಶಿಷ್ಟನಾದ ಸರ್ವೋತ್ತಮನಾದ ವ್ಯಕ್ತಿ ಪ್ರತಿಪಾದ್ಯ. ಪ್ರತಿಪಾದ್ಯ ಬ್ರಹ್ಮ, ಪ್ರತಿಪಾದಕ ಬ್ರಹ್ಮ ಪದ. ಬ್ರಹ್ಮ ಹೇಳುವುದು ಯಾವುದು ಹೇಳುತ್ತೋ ಅದು ಪ್ರತಿಪಾದಕ, ಯಾವುದನ್ನು ಹೇಳುತ್ತೋ ಅದು ಪ್ರತಿಪಾದ್ಯ. ವೇದವು ಹೇಳುತ್ತೆ, ಯಾರನ್ನು ಹೇಳುತ್ತೆ? ಪರಮಾತ್ಮನನ್ನು ಹೇಳುತ್ತೆ, ಪರಮಾತ್ಮನನ್ನು ಹೇಳುತ್ತೆ, ಆದ್ದರಿಂದ ಪರಮಾತ್ಮ ಪ್ರತಿಪಾದ್ಯ. ಹೇಳೋದು ಯಾವುದು? ವೇದ, ಅದರಿಂದ ಅದು ಪ್ರತಿಪಾದಕ. ಅಂದರೆ ಶ್ರುತಿ ಸ್ತ್ರೀ ಸಂಬಂಧ ಮಾತ್ರ ರಹಿತಂ. ಆದ್ದರಿಂದ ಲಕ್ಷಣ ವೃತ್ತಿಯ ಪ್ರತಿಪಾದ್ಯತ್ವವೂ ಇಲ್ಲ ಬ್ರಹ್ಮನಲ್ಲಿ, ಶಕ್ತಿವೃತ್ತಿಯ ಶ್ರುತಿ ಪ್ರತಿಪಾದ್ಯತ್ವ ಇಲ್ಲ. ಆದ್ದರಿಂದ ಶ್ರುತಿ ಸಂಬಂಧ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ ಆಯಿತು. ಆದ್ದರಿಂದ ತವ ಬ್ರಹ್ಮ ಭಿಕ್ಷು ಅಭೂತ್, ಭಿಕ್ಷು ಅಂತೆ ಆಯಿತು. ಅಂದರೆ ಏನರ್ಥ? ಅಂತಹ ಒಬ್ಬ ಬ್ರಹ್ಮ ಇದ್ದಾನೆ ಅಂತಾದರೆ, ಅಂತಹ ಒಬ್ಬ ನಿರ್ಗುಣ ಬ್ರಹ್ಮ ಇದ್ದಾನೆ ಅಂತ ಪ್ರಮಾಣ ಬೇಕು. ಭಿಕ್ಷು ಏನು ಮಾಡ್ತಾನೆ? ಯಾವಾಗಲೂ ಸಂಚಾರ ಮಾಡ್ತಾ ಇರೋದು. ಅದಕ್ಕೆ ಹೇಳ್ತಾರೆ ಭಿಕ್ಷು ಅಭೂತ್ ಅಂದರೆ ಏನರ್ಥ? ಸ್ವರೂಪ ಸಿದ್ಧೈ, ಸ್ವಸ್ವರೂಪ ಸಿದ್ಧಿ ಪ್ರಮಾಣಾಂತರ ಗವೇಷಣಾಖ್ಯ ಭಿಕ್ಷಾಟನ ಪರಃ ಅಭೂತ್ ಅಂತ. ಬೇರೆ ಪ್ರಮಾಣವನ್ನು ಹುಡುಕುವಂತಹ ಭಿಕ್ಷಾಟನ, ತಿರುಗಾಡ್ತಕ್ಕಂಥವನು ಆದ ಅಂತ. ಅಟನ ಅಂದರೆ ತಿರುಗಾಡೋದು ಅಂತ ಅರ್ಥ. ಅದರಿಂದ ಭಿಕ್ಷಾಟನ, ಭಿಕ್ಷಾ ಅಂದರೆ ಪ್ರಮಾಣ ಎಂಬತಕ್ಕಂಥ ಭಿಕ್ಷೆಯನ್ನು ಅವನು ಬೇಡತಕ್ಕಂತಹ ಸಂಚಾರ ಮಾಡುವ ವ್ಯಕ್ತಿ ಆದ. ನಿನ್ನ ಬ್ರಹ್ಮನಿಗೆ ಅಸ್ತಿತ್ವ ಸಿದ್ಧಿ ಆಗಬೇಕು, ನೀನು ಹೇಳುವಂಥ ನಿರ್ಗುಣ ಬ್ರಹ್ಮನಿಗೆ ಅಸ್ತಿತ್ವ ಸಿದ್ಧಿ ಆಗಬೇಕು ಅಂದರೆ ಪ್ರಮಾಣ ಬೇಕು. ಹಾಗಾದರೆ ಅವನು ಭಿಕ್ಷು ಆದ, ಆ ಪ್ರಮಾಣವನ್ನು ಹುಡುಕುವಂತಹ ವ್ಯಕ್ತಿ ಆದ ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣವಸ್ತು. ನಾಳೆ 9:30. ಹಾಂ ಹೀಗೇನೆ.